ಓ ಕೊಳಕು ಮನುಷ್ಯ, ನಿನ್ನಂಥವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀವು ನಿಮ್ಮ ಕೆಲಸ ಮಾಡಿಸಿಕೊಳ್ಳಲು ಏನು ಬೇಕಾದರೂ ಮಾಡ್ತೀರಾ. ದೊಡ್ಡದಾಗಿ ಬಂದುಬಿಟ್ಟ ನಿಮ್ಮ ಪರಿಚಯವಿದೆ ನನಗೆ ಎಂದು ಹೇಳುತ್ತೀಯಲ್ಲ, ನೀನು ಯಾರ ಬಗ್ಗೆ ಮಾತನಾಡುತ್ತೀಯಾ ಎಂದು ನಿನಗೆ ಗೊತ್ತೇನೋ ಎಂದು ಜೋರಾಗಿ ಕೂಗಾಡುತ್ತಿದ್ದ ಸಂಗೀತ ಮೇಡಮ್ ಈಗಷ್ಟೇ DSP ಆಗಿ ನೇಮಕತೆ ಹೊಂದಿದ್ದಳು. ಆಟೋ ರಿಕ್ಷಾ ಚಾಲಕ ಅಮರ್ನ ಮೇಲೆ ಕೋಪಗೊಳ್ಳುತ್ತಾ ಅವನ ಹತ್ತಿರ ಹೋದಳು. ಅಮರ್ ಅವಳಿಗೆ ಬೆನ್ನು ತಿರುಗಿಸಿ ಕುಳಿತುಕೊಂಡಿದ್ದನು. ಅಮರ್ ತಿರುಗಿ ನೋಡುತ್ತಿದ್ದಂತೆ ತನ್ನ ಗಂಡನನ್ನು ನೋಡಿ ಸಂಗೀತ ಆಶ್ಚರ್ಯಚಕಿತಳಾದಳು. ಆದರೆ ಜೂನಿಯರ್ ಅಧಿಕಾರಿಗಳ ಮುಂದೆ ಅಮರ್ ತನ್ನ ಗಂಡ ಎಂದು ಹೇಳಲು ಅವಳ ಮನಸ್ಸು ಒಪ್ಪಲಿಲ್ಲ. ಆಗ ಜೂನಿಯರ್ ಅಧಿಕಾರಿಗಳು ಅಮರ್ಗೆ ಹೇಳಿದರು, ನೀನು ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘನೆ ಮಾಡಿದ್ದೀಯಾ. ಒಂದು, ನೀನು 2,000 ರೂಪಾಯಿ ದಂಡವನ್ನು ಕಟ್ಟಬೇಕು, ಇಲ್ಲ ನೀನು ಸ್ಟೇಷನ್ಗೆ ನಡಿ. ಆಗ ಅಮರ್ ಸಹ ನಿರ್ಭಯದಿಂದ ಹೇಳಿದನು, ನಡೆಯಿರಿ, ನೀವು ಏನು ಮಾಡಬೇಕು ಮಾಡಿ, ನಾನು ಯಾವುದೇ ರೂಲ್ಸನ್ನು ಬ್ರೇಕ್ ಮಾಡಿಲ್ಲ ಅಂದಮೇಲೆ ನಾನೇಕೆ ಹೆದರಬೇಕು. ಅವನಿಗೆ ಪೂರ್ಣ ಭರವಸೆ ಇತ್ತು, ಒಂದು ವೇಳೆ ತನ್ನ ಹೆಂಡತಿ ಎಲ್ಲ ಸತ್ಯ ಹೇಳಿದರೆ ಅವಳು ಅವನಿಗೆ ಸಹಾಯ ಮಾಡಬಹುದು ಮತ್ತು ಅವನನ್ನು ಸುಲಭವಾಗಿ ಬಿಟ್ಟು ಬಿಡಬಹುದು ಎಂದುಕೊಂಡಿದ್ದ. ಆದರೆ ಅಲ್ಲಿನ ದೃಶ್ಯವನ್ನು ನೋಡಿ ಅಮರ್ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದ. ಅವನ ಹೆಂಡತಿ ಸಂಗೀತ ಅವನ ಕೇಸ್ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೋರಲಿಲ್ಲ ಮತ್ತು ಅಮರ್ಗೆ ಸಹಾಯ ಮಾಡಲು ಇಷ್ಟಪಡಲಿಲ್ಲ. ತನ್ನ ಜೂನಿಯರ್ ಅಧಿಕಾರಿಗೆ ಹೇಳಿದರು, ಒಂದು ವೇಳೆ ಅವನಿಗೆ ದಂಡ ಕಟ್ಟಲು ಆಗಲಿಲ್ಲ ಎಂದಾದರೆ ಅವನ ಆಟೋವನ್ನು ಸೀಜ್ ಮಾಡಿ ಮತ್ತು ಅವನನ್ನು ಮನೆಗೆ ಕಳಿಸಿ. ಅವನು ಕೋರ್ಟ್ನ ಆದೇಶದ ಮೇರೆಗೆ ತನ್ನ ಆಟೋವನ್ನು ಬಿಡಿಸಿಕೊಳ್ಳಲಿ ಎಂದು ಹೇಳುತ್ತಾ ಸಂಪೂರ್ಣ ಆಟಿಟ್ಯೂಡ್ನಿಂದ ತನ್ನ ಕ್ಯಾಬಿನ್ ಒಳಗೆ ಹೋದಳು. ಅಮರ್ ಒಂದೇ ಸಮನೆ ಅವಳನ್ನೇ ನೋಡತೊಡಗಿದ. ಆ ಸಮಯ ಅವನು ಏನನ್ನೂ ಹೇಳಲಿಲ್ಲ. ಜೂನಿಯರ್ ಅಧಿಕಾರಿಗಳು ಅಮರ್ನ ಮೇಲೆ ಕೇಸ್ ಫೈಲ್ ಮಾಡಿದರು. ಖಾಲಿ ಕೈನಲ್ಲಿ ಅವನನ್ನು ಮನೆಗೆ ಕಳಿಸಿಕೊಟ್ಟರು. ಅಮರ್ ಭಾರವಾದ ಹೃದಯದಿಂದ ತನ್ನ ಮನೆಗೆ ಬಂದನು. ಆ ದಿನಗಳಲ್ಲಿ ಸಂಗೀತ ತನ್ನ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಇರುತ್ತಿದ್ದಳು, ಏಕೆಂದರೆ ಅವಳ ಮನೆ ಮತ್ತು ಆಫೀಸ್ ನಡುವೆ ತುಂಬ ದೂರವಿತ್ತು. ಮೇಲಾಗಿ ಸಂಗೀತ ಡ್ಯೂಟಿಗೆ ಹೋಗುವ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಇರುತ್ತಿತ್ತು. ಆದ್ದರಿಂದ ಅವಳು ಹತ್ತಿರದಲ್ಲಿ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಇರುತ್ತಿದ್ದಳು. ಸಂಗೀತ ಮತ್ತು ಅಮರ್ ಇಬ್ಬರಿಗೂ ಒಬ್ಬ ಮಗ ಕೂಡ ಇದ್ದ. ಅವನು ತನ್ನ ಅಜ್ಜಿ ಮತ್ತು ಅಪ್ಪನ ಜೊತೆ ಇರುತ್ತಿದ್ದ, ಏಕೆಂದರೆ ಅಜ್ಜಿ ಗೀತಾದೇವಿ ಅವನು ಚಿಕ್ಕವನಿದ್ದಾಗಿಂದಲೂ ಅವನ ಲಾಲನೆ ಪಾಲನೆ ಮಾಡಿದ್ದರು. ಸಂಗೀತ ಮದುವೆಯಾಗಿ ಬಂದ್ಮೇಲಿಂದಲೂ ಓದುವ ನೆಪವಿಟ್ಟುಕೊಂಡು ಮನೆಯ ಕೆಲಸದಲ್ಲಿ ಎಂದು ತೊಡಗಿಕೊಳ್ಳುತ್ತಿರಲಿಲ್ಲ ಮತ್ತು ಮಗನ ಕಡೆಗೂ ಸರಿಯಾಗಿ ಗಮನ ಕೊಡುತ್ತಿರಲಿಲ್ಲ. ಬಹುಶಃ ಮಗನೆಂದರೆ ಅವಳಿಗೆ ಒಂದು ರೀತಿಯ ಉದಾಸೀನತೆ ಇರಬಹುದು. ಭಗವಂತ ಅವಳಿಗೆ ತಾಯಿಯಾಗುವ ಸುಖವನ್ನಂತೂ ನೀಡಿದ. ಆದರೆ ಒಂದು ದಿನವೂ ಸಂಗೀತ ತನ್ನ ಮಡಿಲಲ್ಲಿ ಮಗುವನ್ನು ಎತ್ತಿಕೊಂಡು ಹಾಲನ್ನು ಕುಡಿಸಲಿಲ್ಲ, ಏಕೆಂದರೆ ಮಗು ಆಪರೇಷನ್ ಮೂಲಕ ಡೆಲಿವರಿ ಆಗಿತ್ತು. ಅಮ್ಮನಿಗೆ ಅಷ್ಟೊಂದು ಹಾಲು ಕೂಡ ಬರ್ತಿರಲಿಲ್ಲ. ಮಗುವಿಗೆ ಅಮ್ಮನ ಹಾಲಿನಿಂದ ಹೊಟ್ಟೆ ತುಂಬುತ್ತಿರಲಿಲ್ಲ. ಅವರ ಮೊಮ್ಮಗ ಧ್ರುವ ಅಳುತ್ತಿದ್ದರೆ ಗೀತಾದೇವಿಯವರು ಡಬ್ಬಿ ಹಾಲನ್ನು ಕುಡಿಸುತ್ತಿದ್ದರು ಮತ್ತು ಅವನ ಚಾಕರಿಯನ್ನು ಮಾಡುತ್ತಿದ್ದರು ಮತ್ತು ಅವನನ್ನು ತುಂಬ ಪ್ರೀತಿಸುತ್ತಿದ್ದರು. ಆದ್ದರಿಂದ ಮೊದಲಿನಿಂದಲೂ ಮೊಮ್ಮಗನು ಹೆಚ್ಚಾಗಿ ತನ್ನ ಅಜ್ಜಿಯ ಬಳಿ ಇರುತ್ತಿದ್ದನು. ಆ ಮಗುವಿಗೆ ತನ್ನ ಅಜ್ಜಿಯೇ ಸರ್ವಸ್ವವಾಗಿದ್ದಳು. ಯಾವಾಗಲಾದರೂ ಸಂಗೀತ ಧ್ರುವನಿಗೆ ಬೈದರೆ ಅವನು ತನ್ನ ಅಜ್ಜಿಯ ಮಡಿಲಲ್ಲಿ ಬಂದು ಅಡಗಿಕೊಳ್ಳುತ್ತಿದ್ದನು. ಆದ್ದರಿಂದ ಸಂಗೀತ ಅವನನ್ನ ಬಿಟ್ಟಿದ್ದಳು ಮತ್ತು ತನ್ನ ಓದಿನ ಮೇಲೆ ಗಮನ ಕೊಡುತ್ತಿದ್ದಳು. ಅಮರ್ ಸಹ ತುಂಬ ಕಷ್ಟಪಡುತ್ತಿದ್ದ ಮತ್ತು ಸಂಗೀತಳ ಫೀಸನ್ನು ಕಟ್ಟಲು ಸರಿಯಾದ ಸಮಯಕ್ಕೆ ಹಣವನ್ನು ಕೊಡುತ್ತಿದ್ದ. ಅಮರ್ 12ನೇ ತರಗತಿಯನ್ನು ಓದಿದ್ದನು. ಅದೇ ಸಮಯದಲ್ಲಿ ಅವನ ತಂದೆಯ ಆರೋಗ್ಯ ಕೆಟ್ಟಿತ್ತು. ಎಷ್ಟೇ ಚಿಕಿತ್ಸೆ ನೀಡಿದರೂ ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಅವರು ಸ್ವರ್ಗಸ್ಥರಾದರು. ಈಗ ಮನೆಯ ಜವಾಬ್ದಾರಿ ಎಲ್ಲವೂ ಅಮರ್ ಮೇಲೆ ಬಿತ್ತು. ಅಮರ್ ಮತ್ತು ಗೀತಾದೇವಿಯ ಬಳಿ ಎಷ್ಟು ಹಣವಿತ್ತೋ ಮತ್ತು ಎಷ್ಟು ಆಭರಣಗಳಿದ್ದವೋ ಅವೆಲ್ಲವನ್ನ ಅವರ ತಂದೆಯ ಚಿಕಿತ್ಸೆಗೆ ಖರ್ಚು ಮಾಡಿದ್ದರು. ಈಗ ಅವರು ಅಸಹಾಯಕರಾಗಿ ಕಷ್ಟಪಟ್ಟು ದುಡಿಯಬೇಕಾಯಿತು. ಆಗಲೇ ಅವರ ಹೊಟ್ಟೆ ತುಂಬುತ್ತಿತ್ತು. ಗಂಡನ ಸಾವಿನಿಂದಾಗಿ ಗೀತಾದೇವಿಯವರು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದರು. ಆದ್ದರಿಂದ ಅವರಿಗೆ ಕಷ್ಟಪಟ್ಟು ದುಡಿಯಲು ಆಗುತ್ತಿರಲಿಲ್ಲ. ಆದ್ದರಿಂದ ಎಲ್ಲವೂ ಅಮರ್ನ ತಲೆಯ ಮೇಲೆ ಬಿತ್ತು. ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕೆಂದುಕೊಂಡಿದ್ದ. ಆದರೆ ಅವನ ಈ ಇಚ್ಛೆಯು ಈಗ ಅರ್ಧದಲ್ಲಿ ನಿಂತು ಹೋಯಿತು. ಆಗ ತನ್ನ ಹೆಂಡತಿ ಸಂಗೀತಾಳಿಗೆ ಓದಿನ ಬಗ್ಗೆ ಆಸಕ್ತಿ ಇದೆ ಎಂದು ತಿಳಿದಾಗ ಅವನು ಖುಷಿಯಿಂದ ಅವಳಿಗೆ ಓದಲು ಅವಕಾಶವನ್ನು ಮಾಡಿಕೊಟ್ಟನು. ಆದರೆ ಗೀತಾದೇವಿಯವರಿಗೆ ಎಲ್ಲವೂ ಗೊತ್ತಿತ್ತು.
ಅವರು ಅನುಭವಸ್ಥರಾಗಿದ್ದರು. ಸಂಗೀತ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡುವವಳು ಎಂದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ತನ್ನ ಸುಖದ ಬಗ್ಗೆ ಬಿಟ್ಟರೆ ಬೇರೆಯವರ ಕಷ್ಟದ ಬಗ್ಗೆ ಅವಳು ಗಮನ ಕೊಡುತ್ತಿರಲಿಲ್ಲ. ಆದ್ದರಿಂದಲೇ ಮದುವೆಯಾದ 2 ದಿನಗಳಾದ ಮೇಲೆಯೇ ಅವಳು ಅಮರ್ಗೆ ನೆನಪಿಸಿದಳು. ನೀವು ಮದುವೆಯಾಗುವುದಕ್ಕಿಂತ ಮೊದಲು ನನ್ನನ್ನು ಓದಿಸುತ್ತೇನೆ ಎಂದು ಪ್ರಮಾಣ ಮಾಡಿದ್ರಿ. ಈಗ ಅದನ್ನು ಪೂರ್ಣಗೊಳಿಸಿ ಎಂದಳು. ಅವನ ತಂದೆಯ ಚಿಕಿತ್ಸೆಯ ಖರ್ಚು ವೆಚ್ಚಕ್ಕಿಂತಲೂ ತನ್ನ ಓದಿನ ಫೀಸ್ ಕಟ್ಟಲು ಅವನಿಗೆ ಒತ್ತಾಯ ಮಾಡುತ್ತಿದ್ದಳು. ಏಕೆಂದರೆ ಇವಳು ತನ್ನ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳಾಗಿದ್ದಳು. ಅವರು ಇವಳ ಫೀಸ್ ಕಟ್ಟಲು ಅರ್ಹರಾಗಿದ್ದರು ಮತ್ತು ಇವಳ ಅಣ್ಣ ಸರ್ಕಾರಿ ಕೆಲಸದಲ್ಲಿ ಇದ್ದರು. ಒಮ್ಮೆ ಇವಳು ತನ್ನ ತವರು ಮನೆಗೆ ಫೀಸ್ಗಾಗಿ ಬೇಡಿಕೆ ಇಡಲಿಲ್ಲ. ಆದರೆ ಅಮರ್ ಹಗಲು ರಾತ್ರಿ ಕಷ್ಟಪಡುತ್ತಿರುವುದನ್ನು ನೋಡಿ ಇಷ್ಟಂತೂ ಅವಶ್ಯವಾಗಿ ಹೇಳುತ್ತಿದ್ದಳು. ನೀನು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದೀಯಾ, ನನ್ನನ್ನು ಓದಿಸುತ್ತೀಯಾ. ನೀನು ಇಷ್ಟೊಂದು ಕಷ್ಟಪಡುತ್ತಿರುವುದನ್ನು ನೋಡಿ ನನಗೆ ತುಂಬ ದುಃಖವಾಗುತ್ತಿದೆ. ಇನ್ನು ಸ್ವಲ್ಪ ದಿನಗಳಷ್ಟೇ ಅಮರ್, ಆ ನಂತರ ನೋಡು, ನಮಗೆ ಒಳ್ಳೆಯ ಕಾಲ ಬರುತ್ತೆ. ನಾವು ಆರಾಮವಾಗಿ ಖುಷಿಯಿಂದ ಜೀವನವನ್ನು ನಡೆಸೋಣ. ನನಗೆ ಒಮ್ಮೆ ಸರ್ಕಾರಿ ಕೆಲಸ ಸಿಗಲಿ. ಆ ನಂತರ ನೋಡು, ನಮ್ಮ ಮನೆಯಲ್ಲಿ ಸಂತೋಷದ ಕ್ಷಣಗಳು ತುಂಬಿ ತುಳುಕಾಡುತ್ತವೆ. ಅಮರ್ ಸಹ ಅವಳ ಮಾತನ್ನು ಕೇಳಿ ಅವಳ ಪ್ರೀತಿಯಲ್ಲಿ ಹುಚ್ಚನಾಗಿದ್ದ. ಆದರೆ ಇಂದು ನಡೆದ ಘಟನೆ ಅವನ ಈ ಕನಸನ್ನೆಲ್ಲ ನುಚ್ಚು ನೂರು ಮಾಡಿತ್ತು. ಅವನು ತನ್ನ ಹೆಂಡತಿಯ ಬಗ್ಗೆ ಎಷ್ಟೊಂದು ಯೋಚಿಸುತ್ತಿದ್ದನೋ ಅಷ್ಟೇ ತನ್ನ ಮೂರ್ಖತನದ ಬಗ್ಗೆ ಅವನಿಗೆ ಸಿಟ್ಟು ಬರುತ್ತಿತ್ತು. ನಾನು ಕಣ್ಣು ಮುಚ್ಚಿ ನನ್ನ ಹೆಂಡತಿಯನ್ನು ಏಕೆ ಇಷ್ಟೊಂದು ನಂಬಿದ್ದೆ? ನಾನೇ ಸ್ವತಃ ಏಕೆ ನನ್ನ ಓದನ್ನು ಮುಂದುವರಿಸಲಿಲ್ಲ ಎಂದು ಯೋಚಿಸುತ್ತಿದ್ದನು. ಸಂಜೆ ಸಂಗೀತ ಮನೆಗೆ ಹೋಗಿ ಅವಶ್ಯವಾಗಿ ಕಾಲ್ ಮಾಡುತ್ತಾಳೆ ಎಂದು ಅವನ ಮನಸ್ಸು ಹೇಳುತ್ತಿತ್ತು. ಆದರೆ ಅವಳು ತಾನು ಮಾಡಿದ ಕೆಲಸಕ್ಕಾಗಿ ಒಂದು ಸ್ವಾರಿ ಕೂಡ ಕೇಳಲಿಲ್ಲ. ಆ ದಿನ ಸಂಗೀತಾಳ ಆಫೀಸ್ನಲ್ಲಿ ಅವಳಿಗೆ ವಸೂಲಿಯ ಟಾರ್ಗೆಟ್ ನೀಡಲಾಗಿತ್ತು. ಆ ದಿನ ಅದನ್ನು ಪೂರ್ಣಗೊಳಿಸಲಾಗಿತ್ತು. ಆದ್ದರಿಂದ ಸೀನಿಯರ್ ಮತ್ತು ಜೂನಿಯರ್ ಎಲ್ಲರೂ ಸೇರಿ ಪಾರ್ಟಿ ಮಾಡುತ್ತಿದ್ದರು. ಆದ್ದರಿಂದ ಅವಳಿಗೆ ತನ್ನ ಮನೆಯನ್ನು ತಲುಪಲು ರಾತ್ರಿ 12 ಗಂಟೆ ಮೇಲಾಗಿತ್ತು. ಅವಳು ಎಷ್ಟೊಂದು ಸುಸ್ತಾಗಿದ್ದಾಳೆ ಎಂದರೆ ಮನೆಯನ್ನು ತಲುಪುತ್ತಲೇ ಅವಳು ನಿದ್ದೆಗೆ ಜಾರಿದಳು. ಮಾರನೇ ದಿನ ಹೆಚ್ಚು ಕಡಿಮೆ 9 ಗಂಟೆಗೆ ಎದ್ದಳು. ಬೇಗ ಬೇಗ ತನಗಾಗಿ ಸ್ವಲ್ಪ ನಾಷ್ಟವನ್ನು ಮಾಡಿ ಮತ್ತೆ ಡ್ಯೂಟಿಗೆ ನಡೆದಳು. ಆಫೀಸ್ಗೆ ಬಂದ ತಕ್ಷಣ ಅವಳಿಗೆ ನೆನಪಾಯಿತು, ಇಂದು ಅಮರ್ ಆಟೋವನ್ನು ಬಿಡಿಸಿಕೊಳ್ಳಲು ಬರುವನಿದ್ದ. ಆದರೆ ಇಲ್ಲಿವರೆಗೂ ಏಕೆ ಬಂದಿಲ್ಲ? ಅವಳು ಅಮರ್ಗೆ ಕಾಲ್ ಮಾಡಿದಳು. ಆದರೆ ಅಮರ್ ಫೋನ್ ರಿಸೀವ್ ಮಾಡಲಿಲ್ಲ. ಸಂಗೀತ 7 ರಿಂದ 8 ಬಾರಿ ಅವನಿಗೆ ಕಾಲ್ ಮಾಡಿದಳು. ಆದರೆ ಅಮರ್ ಫೋನ್ ಎತ್ತಲಿಲ್ಲ. ಆಗ ಸಂಗೀತಾಳಿಗೆ ಮನೆಯಲ್ಲಿ ಏನಾದರೂ ತೊಂದರೆ ಆಗಿರಬಹುದು ಎಂದು ಅನಿಸಿತು. ಸಂಜೆ ಆಗುತ್ತಿದ್ದಂತೆ ಅವಳು ಮನೆಗೆ ತಲುಪಿದಳು. ಅಮರ್ ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಉದಾಸೀನತೆಯಿಂದ ಮಲಗಿದ್ದನು. ಗೀತಾದೇವಿಯವರು ಅವನ ತಲೆಯ ಕೂದಲನ್ನು ಸವರುತ್ತಿದ್ದರು. ಅಮರ್ನ ಮಗ ಧ್ರುವ ತನ್ನ ಅಜ್ಜಿಯ ಬಳಿ ಕುಳಿತು ಏನನ್ನೋ ಬರೆಯುತ್ತಿದ್ದ. ಒಮ್ಮೊಮ್ಮೆ ಅವನು ತನ್ನ ಕಾಫಿ ರೈಟಿಂಗ್ ಪುಸ್ತಕದಲ್ಲಿ ಬರೆದಿದ್ದನ್ನು ಒಮ್ಮೆ ತನ್ನ ಅಜ್ಜಿಯಲ್ಲಿ ಕೇಳುತ್ತಿದ್ದ, ಮತ್ತೊಮ್ಮೆ ತನ್ನ ಅಪ್ಪನನ್ನು ಕೇಳುತ್ತಿದ್ದನು. ಆದರೆ ಅಮ್ಮ ಮಗ ಇಬ್ಬರು ಯಾವುದೋ ಆಳವಾದ ಚಿಂತೆಯಲ್ಲಿ ಇದ್ದರು. ಆದ್ದರಿಂದ ಅವನ ಮಾತಿನ ಕಡೆಗೆ ಲಕ್ಷ್ಯ ತೋರಿಸಲಿಲ್ಲ. ಅದೇ ಸಮಯ ಸಂಗೀತ ಅಲ್ಲಿಗೆ ತಲುಪಿದಳು. ಅವಳ ಅತ್ತೆ ಮತ್ತು ಗಂಡ ಇಬ್ಬರು ತನ್ನ ಮಗನ ಬಗ್ಗೆ ಆಸಕ್ತಿ ನೀಡದಿರುವುದನ್ನು ನೋಡಿ ಕೋಪಗೊಂಡಳು. ತನ್ನ ಅತ್ತೆ ಮತ್ತು ಗಂಡನ ಮೇಲೆ ಕೂಗಾಡತೊಡಗಿದಳು. ಓದಿಲ್ಲದ ಅವಿದ್ಯಾವಂತ ಹಳ್ಳಿಗುಗ್ಗುಗಳೇ, ನಿಮಗೆ ಮಗುವನ್ನು ಬೆಳೆಸುವುದು ಹೇಗೆಂದು ಗೊತ್ತೇನು? ಅವನಿಗೆ ಓದಿಸುವುದು, ಬರೆಸುವುದು, ಅರ್ಥ ಮಾಡಿಸುವುದು ಹೇಗೆಂದಾದರೂ ಗೊತ್ತೇನು? ಒಂದು ವೇಳೆ ನನ್ನ ಮಗ ಇಲ್ಲೇ ಇದ್ದರೆ ನಿಮ್ಮಂತೆಯೇ ಅವಿದ್ಯಾವಂತ ಹಳ್ಳಿಗುಗ್ಗಾಗಿ ಇರುತ್ತಾನೆ. ನನ್ನ ಮಗನನ್ನು ಹೇಗೆ ನೋಡಿಕೊಳ್ಳುತ್ತೀರಾ ಎಂದು ನಾನೀಗ ಕಣ್ಣಾರೆ ಕಂಡೆ. ಹೀಗೆ ಹೇಳುತ್ತಾ ಅವಳು ತನ್ನ ಮಗನ ಕೈಯನ್ನು ಹಿಡಿದುಕೊಂಡು ಅವನನ್ನು ಎಳೆದುಕೊಂಡು ತನ್ನ ಕೋಣೆಗೆ ಹೋದಳು. ಅಲ್ಲಿ ಅವನ ಎಲ್ಲ ಪುಸ್ತಕಗಳು, ಬಟ್ಟೆಗಳು ವ್ಯವಸ್ಥಿತವಾಗಿ ಜೋಡಿಸಿದ್ದವು. ಅವಳು ತನ್ನ ಮಗನ ಎಲ್ಲ ಸಾಮಾನುಗಳನ್ನು ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿದಳು ಮತ್ತು ಅವನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲು ಶುರು ಮಾಡಿದಳು. ಆದರೆ ಧ್ರುವ ತನ್ನ ಅಮ್ಮನ ಜೊತೆ ಹೋಗಲು ಇಷ್ಟಪಡಲಿಲ್ಲ. ಅವನು ಜೋರಾಗಿ ಕೂಗಿಕೊಳ್ಳುತ್ತಾ ಹೇಳಿದ, ಅಮ್ಮ, ನಾನು ಅಪ್ಪ ಮತ್ತು ಅಜ್ಜಿಯ ಬಳಿ ಇರುತ್ತೇನೆ ಎಂದು. ಧ್ರುವ ತುಂಬ ಹಠ ಮಾಡುತ್ತಿದ್ದಾಗ ಸಂಗೀತ ಅವನ ಕೆನ್ನೆಗೆ ಹೊಡೆದಳು. ಈ ಮೂರ್ಖರ ಜೊತೆ ಇರುತ್ತೇನೆ ಎನ್ನುವ ನೀನು ಸಹ ಒಬ್ಬ ಮೂರ್ಖ. ಇವರ ಜೊತೆ ಇದ್ದು ನೀನು ಸಹ ಹಳ್ಳಿಯ ಗುಗ್ಗಾಗಲು ಇಷ್ಟಪಡುತ್ತಿದ್ದೀಯೇನೋ? ಬಾಯಿ ಮುಚ್ಚು, ನೀನು ಇನ್ನು ಅತ್ತರೆ ನಿನಗೆ ಇನ್ನೆರಡು ಹೊಡೆಯುತ್ತೇನೆ ಎಂದು ಹೇಳುತ್ತಾ ಧ್ರುವನ ಕಡೆಗೆ ತನ್ನ ಕೆಂಪಾದ ಕಣ್ಣುಗಳಿಂದ ನೋಡಿದಳು. ತಕ್ಷಣ ಧ್ರುವ ಹೆದರಿಕೆಯಿಂದ ಸುಮ್ಮನಾದನು. ಮತ್ತೆ ಅವಳು ಅಮರ್ನ ಕಡೆಗೆ ನೋಡುತ್ತಾ ಹೇಳಿದಳು, ಇಂದು ನೀನು ನಿನ್ನ ಗುಜರಿ ಆಟವನ್ನು ಬಿಡಿಸಿಕೊಳ್ಳಲು ಏಕೆ ಬರಲಿಲ್ಲ? ನಾನು ಇಂದು ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೆ. ಯಾವುದೇ ಷರತ್ತಿಲ್ಲದೆ ನಿನ್ನ ಆಟವನ್ನು ಮರಳಿಸಬೇಕೆಂದಿದ್ದೆ. ನಿನಗೆ ಏಕೆ ಸಿಟ್ಟು ಬಂದಿದೆಯೋ ಗೊತ್ತಿಲ್ಲ. ಅಥವಾ ನಿನಗೆ ಅಂತ ಏನು ಅರ್ಜೆಂಟ್ ಕೆಲಸವಿತ್ತು?
ನಿನ್ನ ದುಡಿಮೆಯ ಮೇಲೆ ನೀನೇಕೆ ಚಪ್ಪಡಿ ಕಲ್ಲನ್ನು ಹಾಕಿಕೊಳ್ಳುತ್ತಿದ್ದೀಯಾ? ಹೇಳು ಅಮರ್, ನೀನೇಕೆ ನಿನ್ನ ಆಟೋವನ್ನು ತೆಗೆದುಕೊಂಡು ಹೋಗಲು ಬರಲಿಲ್ಲ? ಆಗ ಅಮರ್ ಹೇಳಿದನು, ಸಂಗೀತ, ನನಗೀಗ ಆಟೋದ ಅವಶ್ಯಕತೆ ಇಲ್ಲ, ಆದ್ದರಿಂದ ನಾನು ಹೋಗಲಿಲ್ಲ. ಯಾವಾಗ ನನಗೆ ಅದರ ಅವಶ್ಯಕತೆ ಬರುತ್ತದೆಯೋ ಅವಶ್ಯವಾಗಿ ಅದನ್ನು ತೆಗೆದುಕೊಂಡು ಬರಲು ಹೋಗುತ್ತೇನೆ ಎಂದನು. ನನಗೆ ಕೆಲಸ ಸಿಗುತ್ತಿದ್ದಂತೆ ಇವರಿಬ್ಬರು ಅಮ್ಮ ಮಗ ಆರಾಮವಾಗಿ ಕಾಲ ಕಳೆಯಲು ಇಷ್ಟಪಡುತ್ತಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ನಾನು ಇವರ ಕೈಗೆ ಸಿಗುವವಳಲ್ಲ. ಆದ್ದರಿಂದ ನಾನು ಈ ಕೆಲಸಕ್ಕೆ ಬಾರದವರಿಗೆ ನನ್ನ ಶ್ರಮದ ದುಡಿಮೆಯ ನಯಾ ಪೈಸೆಯನ್ನು ಸಹ ಅವರಿಗೆ ಕೊಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ತನ್ನ ಮಗನ ಸಾಮಾನುಗಳನ್ನು ತೆಗೆದುಕೊಂಡು ತನ್ನ ಮಗನನ್ನು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋದಳು. ಧ್ರುವ ಜೋರಾಗಿ ಅಳುತ್ತಿದ್ದ, ಏಕೆಂದರೆ ಅವನು ತನ್ನ ತಾಯಿಯ ಬದಲಾಗಿ ತನ್ನ ತಂದೆಯ ಜೊತೆಗಿರಲು ಇಷ್ಟಪಡುತ್ತಿದ್ದ. ಆದರೆ ಸಂಗೀತ ಒಪ್ಪಿಕೊಳ್ಳಲಿಲ್ಲ. ಅವನನ್ನು ಎಳೆದುಕೊಂಡು ಹೋದಳು. ಧ್ರುವನಿಲ್ಲದೆ ಆ ದಿನ ಅವರ ಮನೆಯಲ್ಲಿ ಮೌನ ಆವರಿಸಿತ್ತು. ಮಗನಿಲ್ಲದೆ ಅಮರ್ ಮತ್ತು ಅವನ ತಾಯಿ ಇಬ್ಬರೂ ಊಟ ಮಾಡಲಿಲ್ಲ. ಇಲ್ಲಿಯೂ ಸಹ ಸಂಗೀತ ಧ್ರುವನಿಗೆ ಒತ್ತಾಯ ಮಾಡಿ ಊಟ ಮಾಡಲು ಹೇಳುತ್ತಿದ್ದಳು. ಆದರೆ ಅವನು ಊಟ ಮಾಡದೆ ಹಾಗೆ ಅಳುತ್ತಾ ಅಳುತ್ತಾ ಮಲಗಿದ್ದ. ಧ್ರುವ ತನ್ನ ತಾಯಿಯ ಮಾತನ್ನು ಒಪ್ಪಿಕೊಳ್ತಿರ್ಲಿಲ್ಲ. ಸಂಗೀತಾಳಿಗೆ 2 ದಿನದಲ್ಲಿ ಸಾಕಾಯಿತು. ಈಗ ಅವಳು ಯಾವಾಗ ಬೇಕೋ ಆಗ ಸಿಟ್ಟಾಗಿ ಅವನ ಮೇಲೆ ಕೈ ಮಾಡುತ್ತಿದ್ದಳು. ಅವಳ ಮೇಲಾಧಿಕಾರಿಗೆ ಸಂಗೀತಾಳ ಮಗ ಅವಳ ಜೊತೆ ಇರುವುದು ಗೊತ್ತಾಯಿತು. ಆ ದಿನದಿಂದ ಅವರು ಅವಳ ಮನೆಗೆ ಬರುವುದನ್ನು ನಿಲ್ಲಿಸಿದರು. ಅವರು ಆಗಾಗ ಸಂಗೀತಾಳಿಗೆ ಫೋನ್ ಮಾಡಿ ಧಮಕಿ ಹಾಕುತ್ತಿದ್ದರು. ಒಂದು, ನಿನ್ನ ಮಗನನ್ನು ಅವನ ತಂದೆಯ ಬಳಿ ಬಿಟ್ಟು ಬಾ, ಇಲ್ಲ ನಾನು ಬರುವ ಮೊದಲು ನಿನ್ನ ಮಗನನ್ನು ಮಲಗಿಸಿರಬೇಕು ಎನ್ನುತ್ತಿದ್ದ. ಏಕೆಂದರೆ ಯಾವಾಗ ಸಂಗೀತ ಸರ್ಕಾರಿ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗಿದ್ದಳೋ ಆಗಿನಿಂದ DM ವಿನೋದ್ ಅವರು ಪ್ರತಿದಿನ ಯಾವುದಾದರೂ ನೆಪವೊಡ್ಡಿ ಸಂಗೀತಾಳ ಮನೆಗೆ ಬರುತ್ತಿದ್ದ ಮತ್ತು ಸಂಗೀತಾಳನ್ನು ಎಷ್ಟೊಂದು ಹೊಗಳುತ್ತಿದ್ದನೆಂದರೆ ಅವಳು ಅವನ ಹೊಗಳಿಕೆಗೆ ಉಬ್ಬಿ ಹೋಗುತ್ತಿದ್ದಳು. ಈಗ ಸಂಗೀತಾಳಿಗೆ DM ವಿನೋದ್ ಅವರ ಜೊತೆ ಒಡನಾಟ ರೂಢಿಯಾಗಿ ಹೋಗಿತ್ತು. ಅವರ ಜೊತೆ 1-2 ಗಂಟೆ ಕಾಲ ಕಳೆಯದಿದ್ದರೆ ಅವಳಿಗೆ ಏನೋ ಕಳೆದುಕೊಂಡಂತೆ ಅನಿಸುತ್ತಿತ್ತು. DM ಸಾಹೇಬರದ್ದು ಕೂಡ ಇದೇ ಪರಿಸ್ಥಿತಿಯಾಗಿತ್ತು. ಈಗ ಸಂಗೀತ ಇಡೀ ದಿನ ಆಫೀಸ್ನಲ್ಲಿ ಇರುತ್ತಿದ್ದರಿಂದ ಧ್ರುವನನ್ನು ನೋಡಿಕೊಳ್ಳಲು ಒಂದು ಕೆಲಸದಾಳನ್ನು ಸಹ ಇಟ್ಟಿದ್ದಳು. ಒಂದು ದಿನ ಮನೆ ಕೆಲಸದವಳು ಧ್ರುವನನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋದಳು. ಗೀತಾದೇವಿಯವರು ಅದೇ ಮಾರ್ಕೆಟ್ಗೆ ಬಂದಿದ್ದರು. ಧ್ರುವನು ಅಜ್ಜಿಯನ್ನು ನೋಡುತ್ತಲೇ ಅವರ ಬಳಿ ಓಡಿ ಹೋದನು ಮತ್ತು ಅಳುತ್ತಾ ಹೇಳಿದನು, ಅಜ್ಜಿ, ನಾನು ನಿಮ್ಮ ಜೊತೆ ಬರ್ತೀನಿ ಅನ್ನುತ್ತಿದ್ದ. ಆಗ ಮನೆ ಕೆಲಸದವಳು ಅತ್ತ ಇತ್ತ ನೋಡಿದಳು. ಧ್ರುವ ಎಲ್ಲೂ ಕಾಣಿಸಲಿಲ್ಲ. ಅವಳು ಗಾಬರಿಗೊಂಡಳು ಮತ್ತು ಅಲ್ಲಿ ಇಲ್ಲಿ ಹುಡುಕಾಡಿದ ಮೇಲೆ ಅವನು ಒಬ್ಬಳನ್ನ ಅಪ್ಪಿಕೊಂಡು ಅಳುತ್ತಿರುವುದನ್ನು ನೋಡಿದಳು. ಕೇಳಿದಾಗ ಅವಳು ಅವನ ಅಜ್ಜಿ ಗೀತಾದೇವಿ ಎಂದು ತಿಳಿಯಿತು. ಆಗ ಕೆಲಸದವಳು ತನ್ನ ಜೊತೆಗೆ ಹೋಗೋಣ ಬಾ ಎಂದು ಕರೆದಾಗ ಧ್ರುವ ಅಳುತ್ತಾ ಹೇಳಿದನು, ಆಂಟಿ, ನಾನು ನನ್ನ ಅಜ್ಜಿಯ ಜೊತೆ ಹೋಗುತ್ತೇನೆ, ಪ್ಲೀಸ್ ನನ್ನನ್ನು ಅಮ್ಮನ ಬಳಿ ಕರೆದುಕೊಂಡು ಹೋಗಬೇಡಿ. ಆಗ ಕೆಲಸದವಳು ಗೀತಾದೇವಿಯವರ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡಳು, ಈ ವಿಷಯ ನಮ್ಮ ಯಜಮಾನಿಗೆ ತಿಳಿಯುವುದು ಬೇಡ. ಗೊತ್ತಾದರೆ ಅವರು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ. ನನಗೆ ಹಣದ ಅವಶ್ಯಕತೆ ತುಂಬ ಇದೆ ಎಂದು ಹೇಳಿದಳು. ನೀನಿನ್ನು ಚಿಂತೆ ಮಾಡಬೇಡ, ಅಲ್ಲಿಯವರೆಗೆ ನಾನು ಧ್ರುವನಿಗೆ ಎಲ್ಲವನ್ನ ತಿಳಿಸಿ ಹೇಳುತ್ತೇನೆ. ಅವನು ಅವನ ಮಮ್ಮಿಯ ಬಳಿ ಹೋಗಲೇಬೇಕು ಎಂದರು ಗೀತಾದೇವಿ. ನಂತರ ಕೆಲಸದವಳು ಹೊರಟು ಹೋದಳು. ಆಗ ಗೀತಾದೇವಿಯವರು ಧ್ರುವನಿಗೆ ತಿಳಿಸಿ ಹೇಳಿದರು, ಅವಳು ನಿನ್ನ ಅಮ್ಮ, ಆದ್ದರಿಂದ ನೀನು ನಿನ್ನ ಅಮ್ಮನ ಬಳಿಯೇ ಇರಬೇಕು. ಆಗ ಧ್ರುವ ಹೇಳಿದ ಮಾತನ್ನು ಕೇಳಿ ಗೀತಾದೇವಿಯವರಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು. ಧ್ರುವ ಹೇಳಿದನು, ಅಮ್ಮನ ಮನೆಗೆ ಒಬ್ಬ ಅಂಕಲ್ ಬರುತ್ತಾರೆ. ಅವರು ಬರುವುದಕ್ಕಿಂತ ಮೊದಲೇ ಮಮ್ಮಿ ನನಗೆ ಬೇಗ ಮಲಗಿಕೋ ಎಂದು ಹೇಳುತ್ತಾರೆ. ನಾನು ಮಲಗಲಿಲ್ಲ ಎಂದರೆ ಅವಳು ನನಗೆ ಹೊಡೆಯುತ್ತಾಳೆ. ಒಮ್ಮೊಮ್ಮೆ ಆ ಕೆಟ್ಟ ಅಂಕಲ್ ಸಹ ನನಗೆ ಹೊಡೆಯುತ್ತಾರೆ, ಏಕೆಂದರೆ ನನಗೆ ಬೇಗ ನಿದ್ದೆ ಬರುವುದಿಲ್ಲ. ಆದ್ದರಿಂದ ನಾನು ನನಗೆ ಬೇಗ ನಿದ್ದೆ ಬಂದಿಲ್ಲ ಎಂದರೂ ಸಹ ನಾನು ಮಲಗಿದಂತೆ ನಟಿಸುತ್ತೇನೆ. ಮಮ್ಮಿ ಮತ್ತು ಆ ಕೆಟ್ಟ ಅಂಕಲ್ ಏನೇನೋ ಮಾತನಾಡುತ್ತಾರೋ ನನಗೊಂದು ಅರ್ಥವಾಗುವುದಿಲ್ಲ ಮತ್ತು ನಗುತ್ತಿರುತ್ತಾರೆ. ನಾನು ಈ ಕಡೆ ಅಳುತ್ತಿರುತ್ತೇನೆ. ಧ್ರುವನ ಮಾತನ್ನು ಕೇಳಿ ಗೀತಾದೇವಿಯವರಿಗೆ ತನ್ನ ಕಿವಿಯನ್ನು ತಾನೇ ನಂಬಲಾಗಲಿಲ್ಲ. ಆಗ ಮನೆಯ ಆಯ ಅಲ್ಲಿಗೆ ಬಂದಳು. ಗೀತಾದೇವಿಯವರು ಧ್ರುವನಿಗೆ ಹೇಳಿದರು, ನೀನು ನನ್ನನ್ನು ಭೇಟಿಯಾದ ವಿಷಯವನ್ನು ನಿನ್ನ ಮಮ್ಮಿಗೆ ಹೇಳಬೇಡ. ನೀನು ಹೇಳಿದರೆ ಅವಳು ನಿನಗೆ ಮತ್ತೆ ಹೊಡೆಯುತ್ತಾಳೆ, ಏಟು ಬೀಳುತ್ತದೆ ಎಂದು. ಧ್ರುವನು ಎಲ್ಲವನ್ನ ಒಪ್ಪಿಕೊಂಡನು ಮತ್ತು ಹೇಳಿದನು, ಅಜ್ಜಿ, ನೀವು ನನ್ನನ್ನು ಬೇಗ ಅಲ್ಲಿಂದ ಕರೆದುಕೊಂಡು ಹೋಗಿ ಎಂದಾಗ ಅಜ್ಜಿ ಹೇಳಿದಳು, ಸರಿ ಮಗನೇ, ನಾನು ಮತ್ತು ನಿನ್ನ ಅಪ್ಪ ಇಬ್ಬರೂ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇವೆ ಎಂದು ಹೇಳಿ ಗೀತಾದೇವಿಯವರು ಧ್ರುವನನ್ನು ಕಳಿಸಿಕೊಟ್ಟರು. ಧ್ರುವನು ದುಃಖದಿಂದ ಅಲ್ಲಿಂದ ಹೊರಟು ಹೋದನು. ಗೀತಾದೇವಿಯವರಿಗೆ
ತನ್ನ ಮಗನಿಗೆ ಈ ಎಲ್ಲ ವಿಷಯವನ್ನು ಹೇಳಿ ಅವನಿಗೂ ನೋವು ಕೊಡುವುದು ಇಷ್ಟವಿರಲಿಲ್ಲ. ಆದರೂ ಅವರು ಅಸಹಾಯಕರಾಗಿದ್ದರು. ಆದ್ದರಿಂದ ಅವನಿಗೆ ಎಲ್ಲ ವಿಷಯವನ್ನು ಹೇಳಲೇಬೇಕಾಯಿತು. ಆಗ ಅಮರ್ ತನ್ನ ಹೆಂಡತಿಯ ಬಗ್ಗೆ ಇದೆಲ್ಲವನ್ನ ಕೇಳಿ ದಂಗಾಗಿ ಹೋದನು. ಆಗ ತಾಯಿ ಮಗ ಇಬ್ಬರು ರವಿವಾರ ರಜೆಯ ದಿನದಂದು ಕ್ವಾರ್ಟರ್ಸ್ಗೆ ಹೋಗಲು ತೀರ್ಮಾನಿಸಿದರು. ಅವರು ಮನೆಗೆ ಹೋದ ತಕ್ಷಣ ಸಂಗೀತ ಬಾಗಿಲನ್ನು ತೆರೆದಳು. ಅವರನ್ನು ನೋಡಿ ಎಷ್ಟೊಂದು ಗಾಬರಿಯಾಗಿದ್ದಳೆಂದರೆ ಯಾವುದೋ ಕ್ರೂರ ಪ್ರಾಣಿಗಳನ್ನು ನೋಡಿದಂತೆ ಹೆದರುತ್ತಿದ್ದಳು. ಮತ್ತು ಬೆಳಿಗ್ಗೆ ಅವಳು ಬೆವರಿನಿಂದ ಬೆವತು ಹೋದಳು. ನಡುಗುವ ಸ್ವರದಲ್ಲಿ ಹೇಳಿದಳು, ನೀವು ಅಮ್ಮ ಮಗ ಇಬ್ಬರು ಇಲ್ಲಿ ಇಷ್ಟು ಬೆಳಿಗ್ಗೆ ಇಲ್ಲಿಗೆ ಬರುವಂಥದ್ದು ಏನಾಯಿತು? ಇಲ್ಲಿಗೆ ನೀವೇಕೆ ಬಂದಿದ್ದೀರಿ ಎಂದಳು. ಆಗ ಗೀತಾದೇವಿಯವರು, ಮಗಳೇ, ನೀವಿಬ್ಬರು ಅಮ್ಮ ಮಗನೊಂದಿಗೆ ಭೇಟಿಯಾಗಲು ಬಂದಿದ್ದೇವೆ. ನಮ್ಮದೇನಾದರೂ ತಪ್ಪಿದೆಯೇ ಎಂದರು. ಆಗ ಸಂಗೀತ ಕಷ್ಟಪಟ್ಟು ಹೇಳಿದಳು, ಬನ್ನಿ ಅಮ್ಮ ಎಂದಾಗ ಅಮರ್ ಸಹ ಮನೆಯ ಒಳಗೆ ಬಂದನು. ಒಳಗೆ ಬಂದಾಗ ಅವನು ಹೌಹಾರಿದ. ಅವನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದನು. ಹಾಸಿಗೆ ಮೇಲೆ ಒಬ್ಬ ಯುವಕ ಮಲಗಿದ್ದನು. ಅವನ ಮಗ ಬೇರೆ ಹಾಸಿಗೆ ಮೇಲೆ ಮಲಗಿದ್ದನು. ಅಸ್ತವ್ಯಸ್ತ ಪರಿಸ್ಥಿತಿಯಲ್ಲಿ ಅವನು ಮಲಗಿದ್ದನು. ಈಗ ಅಮರ್ನ ಕೋಪ ನೆತ್ತಿಗೇರಿತು. ಅವನು ಸಿಟ್ಟಿನಿಂದ ಸಂಗೀತಾಳ ಮೇಲೆ ಕೈ ಮಾಡಿದ. ಇಬ್ಬರು ಜೋರಾಗಿ ಜಗಳವಾಡಿದರು. ಅವರು ಜೋರಾಗಿ ಕಿರುಚುತ್ತಿದ್ದರು. ಇವರ ಕಿರುಚಾಟ ಕೇಳಿ DM ವಿನೋದ್ ಸಾಹೇಬರು ಸಹ ಎಚ್ಚರವಾದರು ಮತ್ತು ಅವರು ಬಂದು ಕೇಳಿದರು, ಸಂಗೀತ, ಇವರು ಯಾರು ಹಳ್ಳಿಯ ಗುಗ್ಗುಗಳ ಹಾಗೆ ತೋರುತ್ತಿದ್ದಾರೆ? ಆಗ ಸಂಗೀತ ಹೇಳಿದಳು, ಏನ್ ಹೇಳಿ ಸರ್, ದುರದೃಷ್ಟ ವಶಾತ್ ಇವರು ನನ್ನ ಗಂಡನಾಗಿದ್ದಾರೆ. ಆಗ ಅಮರ್ ಹೇಳಿದನು, ಹೌದಾ? ಇಂದು ನಾನು ನಿನ್ನನ್ನು ಭೇಟಿಯಾಗಿದ್ದು ನಿನಗೆ ದೌರ್ಭಾಗ್ಯವೆನಿಸುತ್ತಿದೆಯೇ? ಮತ್ತು ನಾನು ಆ ದಿನಗಳಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಪೈಸೆಯನ್ನು ಜಮಾ ಮಾಡಿ ನಿನ್ನ ಫೀಸನ್ನು ಕಟ್ಟುತ್ತಿದ್ದೆ. ಆಗ ನಾನು ಈ ಪ್ರಪಂಚದ ಎಲ್ಲರಿಗಿಂತ ಒಳ್ಳೆಯ ಗಂಡನಾಗಿದ್ದೆ. ಆದರೆ ಇಂದು ನೌಕರಿ ಸಿಕ್ಕ ತಕ್ಷಣವೇ ನೀನು ದೊಡ್ಡ ಅಧಿಕಾರಿಯಾದೆ ಮತ್ತು ನೀನು ಈಗ ಹಣ ಗಳಿಸುತ್ತಿದ್ದೀಯಾ ಎಂದ ಮಾತ್ರಕ್ಕೆ ನಾನೀಗ ಹಳ್ಳಿ ಗುಗ್ಗುವಾಗಿ ಹೋದೆ ಮತ್ತು ನಾನು ನಿನಗೆ ಕೊಳಕು ಮನುಷ್ಯನಾದೆ ಮತ್ತು ನಾನು ನಿನಗೆ ದುರಾದೃಷ್ಟ ಗಂಡನಾದೆ. ನೀನು ಇನ್ನು ಎಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯುವೆ ಸಂಗೀತ. ನಾನು ನಿನ್ನಂಥ ಸ್ವಾರ್ಥಿ ಹುಡುಗಿಯೊಂದಿಗೆ ಮದುವೆಯಾದನಲ್ಲ. ವಾಸ್ತವದಲ್ಲಿ ನಾನೇ ದುರಾದೃಷ್ಟವಂತ. ಇಷ್ಟು ಹೇಳುತ್ತಿದ್ದಂತೆ ಸಂಗೀತ ಹೇಳಿದಳು, ಹೌದು ಅಮರ್, ನಾನು ವಿನೋದ್ ಅವರನ್ನು ತುಂಬ ಪ್ರೀತಿಸುತ್ತೇನೆ. ನಿನಗೆ ಇಷ್ಟವಾದರೆ ನೀನು ಸಹ ನಿನ್ನಂಥ ಹಳ್ಳಿ ಗುಗ್ಗನ್ನು ಹುಡುಕಿ ಮದುವೆ ಮಾಡಿಕೊ. ಅಮರ್, ಈಗ ನೀನೇ ಯೋಚನೆ ಮಾಡು. ನಾನು ಓದಿಕೊಂಡಿದ್ದೇನೆ, ದೊಡ್ಡ ಕೆಲಸದಲ್ಲಿದ್ದೇನೆ. ನೀನೊಬ್ಬ ಮಾಮೂಲಿ ಆಟೋ ಚಾಲಕ. ಒಮ್ಮೆ ಯೋಚಿಸು, ನಾವಿಬ್ಬರು ಗಂಡ ಹೆಂಡತಿ ಎಂದು ಯಾರಿಗಾದರೂ ಗೊತ್ತಾದರೆ ನಮ್ಮ ಜೋಡಿ ಒಳ್ಳೆಯದಾಗಿ ಕಾಣಬಹುದೇ? ಆ ದಿನ ನೀನು ಅವಮಾನವನ್ನು ಸಹಿಸಿಕೊಂಡಿರಬಹುದು. ಯಾರಾದರೂ ಪತ್ನಿಯ ಗುಲಾಮ ಎಂದು ಹೇಳಿರಬಹುದು. ಮತ್ತೆ ಹೆಂಡತಿಯ ದುಡಿಮೆಯಿಂದ ಬದುಕುವವನು ಎಂದು ಹೇಳಬಹುದು. ನೀನು ಯಾರ್ಯಾರಿಗೆ ಅಂತ ಉತ್ತರ ನೀಡುತ್ತೀಯಾ? ಸಮಾಜದಲ್ಲಿ ನಿನ್ನ ಮರ್ಯಾದೆ ಹೋಗುವುದಕ್ಕಿಂತ ಮೊದಲು ನೀನೇ ಒಂದು ಒಳ್ಳೆಯ ದಾರಿಯನ್ನು ಕಂಡುಕೋ. ನೀನು ಸಹ ಖುಷಿಯಾಗಿರುವೆ ಮತ್ತು ನಾನು ಸಹ ಖುಷಿಯಾಗಿರುತ್ತೇನೆ. ನನ್ನ ಮಾತು ನಿನಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ಸಂಗೀತಾಳ ಮಾತು ಕೇಳಿ ಅಮರ್ ಕೋಪದಿಂದ ನಡುಗುತ್ತಿದ್ದನು. ಆದರೆ ಅವನ ಅಮ್ಮ ನೀಡಿದ ಸಂಸ್ಕಾರವು ಅವನ ಕೈಯನ್ನು ಕಟ್ಟಿಹಾಕಿತ್ತು. ಇಲ್ಲಾಂದರೆ ಸಂಗೀತ ಯಾರಿಗೂ ಮುಖ ತೋರಿಸದ ಹಾಗೆ ಅವಳನ್ನು ಚೆನ್ನಾಗಿ ಥಳಿಸಬೇಕೆಂದುಕೊಂಡಿದ್ದ. ಆದರೆ ಗೀತಾದೇವಿಯವರು ಅವನನ್ನು ತಡೆದು ಹೇಳಿದರು, ಮಗನೇ, ನಿನ್ನ ಮಗನನ್ನು ಕರೆದುಕೋ ಮತ್ತು ಇಲ್ಲಿಂದ ನಡೆ. ಹೇಗಿದ್ದರೂ ಸಂಗೀತ ತನ್ನ ಮಗನ ಕಾಟದಿಂದ ರೋಸಿ ಹೋಗಿದ್ದಳು. ಸ್ವಲ್ಪ ದಿನಗಳಲ್ಲಿ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು. ಮಕ್ಕಳನ್ನು ಬೆಳೆಸುವುದು ಅಷ್ಟೊಂದು ಸುಲಭವಲ್ಲ ಎಂದು. ಆದ್ದರಿಂದಲೇ ಧ್ರುವನನ್ನು ಅಮರ್ ಜೊತೆಯೇ ಕರೆದುಕೊಂಡು ಹೋಗಲೆಂದು ಅವಳು ಬಯಸಿದ್ದಳು. ಆದ್ದರಿಂದ ಅಮರ್ ಮಲಗಿದ್ದ ತನ್ನ ಮಗನನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಬಂದನು. ಆಗ ಸಂಗೀತ ನಾಚಿಕೆಯಿಲ್ಲದೆ ನಗುತ್ತಾ ಹೇಳಿದಳು, ಇಷ್ಟೊಂದು ಅವಸರ ಏಕೆ ಮಿಸ್ಟರ್ ಅಮರ್? ಹೋಗುವ ಮುಂಚೆ ಒಂದು ಕೆಲಸವನ್ನು ಮಾಡಿ ಹೋಗು. ಮತ್ತೆ ನಿನಗೆ ಎಂದು ತೊಂದರೆ ಕೊಡುವುದಿಲ್ಲ. ಆಗ ಅಮರ್ ಹೇಳಿದನು, ಮತ್ತೆ ಯಾವ ಕೆಲಸ ಬಾಕಿ ಇದೆ ಮೇಡಮ್? ಆಗ ಸಂಗೀತ ವಿಚ್ಛೇದನದ ಪೇಪರನ್ನು ಅವನ ಮುಖಕ್ಕೆ ಎಸೆಯುತ್ತಾ ಹೇಳಿದಳು, ಹೇಗಿದ್ದರೂ ನಿನಗೆ ನಿನ್ನ ಹೆಸರನ್ನು ಬರೆಯಲು ಬರುತ್ತದೆ ಅಲ್ಲವೇ? ಇಲ್ಲ, ನೀನು ಹೆಬ್ಬೆಟ್ಟನ್ನು ಒತ್ತುತ್ತೀಯಾ? ಹೇಗಿದ್ದರೂ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಆಗ ಅಮರ್ ಹೇಳಿದನು, ಹೌದು ಮೇಡಮ್ ಅವರೇ, ನಾವಂತೂ ಅನಕ್ಷರಸ್ಥರು, ನೀವು ದೊಡ್ಡದಾಗಿ ಓದಿದ ವಿದ್ವಾಂಸರು. ನಮ್ಮಂಥ ಅನಕ್ಷರಸ್ಥರು ತಪ್ಪಾಗಿ ನಮ್ಮ ಹೆಸರನ್ನು ಬರೆಯಲು ಪ್ರಯತ್ನಿಸಿದರೆ ತಮ್ಮಂಥ ವಿದ್ವಾಂಸರಿಗೆ ಅಪಮಾನವಾಗಬಹುದು. ಒಂದು ಕೆಲಸ ಮಾಡಿ, ನನ್ನ ಹೆಬ್ಬಟ್ಟಿನ ಗುರುತನ್ನೇ ತೆಗೆದುಕೊಳ್ಳಿ. ಇದನ್ನು ಭಗವಂತನೇ ಮಾಡಿದ್ದಾನೆ. ಈ ಗುರುತಲ್ಲಿ ಅಡ್ಡ ರೇಖೆಗಳಿರಬಹುದು. ಅದನ್ನು ಸ್ವತಃ ನೀವೇ ಅವಶ್ಯವಾಗಿ ಓದಿಕೊಳ್ಳಿ. ಸಂಗೀತ ತಮ್ಮ ಪ್ರಿಂಟನ್ನು ತೆಗೆದುಕೊಂಡಳು. ಅವರು ಹೊರಡುತ್ತಿರುವಾಗ
ಮನೆ ಕೆಲಸದ ಲಕ್ಷ್ಮಿ ಅಲ್ಲಿಗೆ ಬಂದು ತಲುಪಿದಳು. ಅವಳಿಗೆ ಎಲ್ಲವೂ ಅರ್ಥವಾಯಿತು. ಧ್ರುವನ ತಂದೆ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ. ಈಗ ತನ್ನ ನೌಕರಿ ಹೋಗುತ್ತದೆ ಎಂದುಕೊಂಡು ಅವಳ ಕಣ್ಣಲ್ಲಿ ಕಣ್ಣೀರು ಇಳಿಯುತ್ತಿತ್ತು. ತಕ್ಷಣ ಗೀತಾದೇವಿಯವರು ತಮ್ಮ ಜೊತೆ ಬರಲು ಹೇಳಿದರು. ಆ 4 ಜನ ಮನೆಗೆ ಬಂದು ತಲುಪಿದರು. ಗೀತಾದೇವಿಯವರು ಬಡವರಾಗಿದ್ದರು. ಅವರಿಗೆ ಈಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅವರು ಸ್ಥಿತಿವಂತರಾಗಿರಲಿಲ್ಲ. ಅವರು ತಮ್ಮ ಅಲ್ಮಾರಿನಲ್ಲಿ ಏನಾದರೂ ಹಣ ಸಿಗಬಹುದು ಎಂದು ಹುಡುಕುತ್ತಾ ಒಳಗಿರುವ ಎಲ್ಲ ಸಾಮಾನುಗಳನ್ನು ಹೊರತೆಗೆದರು. ನೋಡಿದರೆ ಅಲ್ಲಿಂದ ಒಂದು ಪೇಪರ್ ಕೆಳಗೆ ಬಿತ್ತು. ಅದು ಒಂದು ಜಮೀನಿನ ಪೇಪರ್ ಆಗಿತ್ತು. ಪೇಪರನ್ನು ಬಿಡಿಸಿ ಓದಿದಾಗ ಅವರ ಗಂಡ ತುಂಬ ವರ್ಷಗಳ ಹಿಂದೆ ಸಿಟಿಯ ಮಧ್ಯಭಾಗದಲ್ಲಿ ಒಂದು ಫ್ಲ್ಯಾಟನ್ನು ಖರೀದಿ ಮಾಡಿ ಇಟ್ಟಿದ್ದರು. ಆದರೆ ಆ ಕಾಗದ ಪತ್ರವನ್ನು ತುಂಬ ಬಟ್ಟೆಗಳ ಅಡಿಯಲ್ಲಿ ಇಡಲಾಗಿತ್ತು. ಗೀತಾದೇವಿಯವರು ಆ ಪೇಪರನ್ನು ಅಮರ್ಗೆ ತೋರಿಸಿದರು. ಆಗ ಅಮರ್ ಆ ಜಾಗದ ರೇಟ್ ಬಗ್ಗೆ ವಿಚಾರಿಸಿದಾಗ ಆ ಜಾಗವು ಚಿನ್ನದ ರೇಟಿನ ಸರಾಸರಿಯಲ್ಲಿ ಮಾರಾಟವಾಗುತ್ತಿತ್ತು. ಆಗ ಅಮರ್ ಅದನ್ನು ಮಾರಾಟ ಮಾಡಲು ನಿರ್ಧಾರ ಮಾಡಿದನು. ಅಮರ್ ಮತ್ತೊಮ್ಮೆ ಕೆಲಸದ ಜೊತೆಗೆ ಓದನ್ನು ಸಹ ಮುಂದುವರಿಸಿದನು. ಅದೇ ಹಣದಲ್ಲಿ ಗೀತಾದೇವಿಯವರು ಲಕ್ಷ್ಮಿಯ ಜೊತೆ ಸೇರಿಕೊಂಡು ಮನೆಯಲ್ಲಿ ತಯಾರು ಮಾಡುವ ಹಪ್ಪಳ, ಮಸಾಲೆ ಮುಂತಾದ ಕೆಲಸವನ್ನು ಶುರು ಮಾಡಿದರು. ಮೊಟ್ಟಮೊದಲು ಅವರು ತುಂಬ ತೊಂದರೆ ಎದುರಿಸಬೇಕಾಯಿತು. ಆದರೆ ಕ್ರಮೇಣ ಅವರ ಬಿಸಿನೆಸ್ ವೃದ್ಧಿಯಾಯಿತು. ಮೊದಮೊದಲು ಗೀತಾದೇವಿಯವರ ಚಿಂತೆಯಿಂದ ಅವರ ಆರೋಗ್ಯ ಹದಗೆಡುತ್ತಿತ್ತು. ಆದರೆ ಯಾವಾಗ ಅವರು ತಮ್ಮ ಬಿಸಿನೆಸ್ಸನ್ನು ಶುರು ಮಾಡಿದರೂ ಹೆಚ್ಚಿನ ಸಮಯವನ್ನು ಅವರು ತಮ್ಮ ಕೆಲಸದಲ್ಲಿ ಕಳೆಯುತ್ತಿದ್ದರು. ಸಂಬಂಧಪಡದ ವಿಷಯವನ್ನು ಯೋಚಿಸುವುದನ್ನು ನಿಲ್ಲಿಸಿದರು. ಬೇಡದ ವಿಷಯವನ್ನು ಯೋಚಿಸುವುದಕ್ಕೆ ಅವರಿಗೆ ಸಮಯವೇ ದೊರೆಯುತ್ತಿರಲಿಲ್ಲ ಮತ್ತು ಕೆಲಸದಿಂದ ಹೆಚ್ಚು ಆಯಾಸವಾಗುತ್ತಿದ್ದರಿಂದ ರಾತ್ರಿ ಬೇಗ ನಿದ್ದೆ ಬರುತ್ತಿತ್ತು. ಬಿಸಿನೆಸ್ ಚೆನ್ನಾಗಿ ನಡೆಯುತ್ತಿದ್ದರಿಂದ ಅವರ ಪರಿಸ್ಥಿತಿ ಸುಧಾರಿಸಿತ್ತು. ಇದರಿಂದ ಅವರ ಆರೋಗ್ಯ ಕೂಡ ಸುಧಾರಿಸಿತು. ಈಗ ಅಮರ್ಗೆ ಹಣದ ಸಂಪಾದನೆ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಆದ್ದರಿಂದ ಅವನು ನಿಶ್ಚಿಂತೆಯಿಂದ ಅಭ್ಯಾಸ ಮಾಡುತ್ತಿದ್ದ. ಕೊನೆಗೆ ಒಂದು ದಿನ ಆ ಸಮಯ ಬಂತು. ಅವನು ಎಕ್ಸಾಮ್ ಬರೆದು ಪಾಸ್ ಮಾಡಿ SP ಆದ. ಎಲ್ಲ ಪತ್ರಿಕೆಗಳ ಪುಟದಲ್ಲಿ ಒಂದೇ ಸಮಾಚಾರವಿತ್ತು. ಅದೇನೆಂದರೆ ಆಟೋ ಚಾಲಕನೊಬ್ಬ ತನ್ನ ನಿಯತ್ತು ಮತ್ತು ಪರಿಶ್ರಮದಿಂದ SP ಹುದ್ದೆಯನ್ನು ಅಲಂಕರಿಸಿದ ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಅವನನ್ನು ಎಲ್ಲರೂ ಹೊಗಳಿದರು ಮತ್ತು ಆಶೀರ್ವದಿಸಿದರು. ಅಮರ್ ಮನೆಗೆ ಎಲ್ಲರೂ ಇಂಟರ್ವ್ಯೂಗೆ ಬರುತ್ತಿದ್ದರು. ಗೀತಾದೇವಿಯವರನ್ನು ಕೇಳುತ್ತಿದ್ದರು, ನಿಮ್ಮ ಮಗ ದೊಡ್ಡ ಅಧಿಕಾರಿಯಾದರು, ನಿಮಗೇನು ಅನಿಸುತ್ತೆ? ಆಗ ಗೀತಾದೇವಿ, ನನ್ನ ಮಗ ಏನಾದರೂ ಸಾಧನೆ ಮಾಡಿದರೆ ಅದು ಅವನ ಪರಿಶ್ರಮ ಮತ್ತು ತ್ಯಾಗದಿಂದಲೇ ಹೊರತು ಬೇರೆ ಏನಲ್ಲ. ನಾನು ಅವನ ಸಾಧನೆ ಬಗ್ಗೆ ಗರ್ವಪಡುತ್ತೇನೆ ಎಂದರು. ತುಂಬ ವರ್ಷಗಳು ಓದುವುದನ್ನು ಬಿಟ್ಟ ಮೇಲೂ ನಿಮ್ಮ ಮಗನಿಗೆ ಮತ್ತೆ ಓದಬೇಕೆಂದು ಏಕೆ ಅನಿಸಿತ್ತು? ನೌಕರಿ ಸಿಗುತ್ತದೆ ಎಂಬ ಗ್ಯಾರಂಟಿ ಏನಿತ್ತು ಎಂದು ಕೇಳಿದಾಗ ಗೀತಾದೇವಿಯವರು ಹೇಳಿದರು, ಒಂದು ಕಾಲದಲ್ಲಿ ನನ್ನ ಮಗ ಯಾರಿಗಾಗಿಯೂ ತನ್ನ ಎಲ್ಲವನ್ನ ಕಳೆದುಕೊಂಡಿದ್ದ. ಆದರೆ ಏನೋ ಹೇಳುತ್ತಾರಲ್ಲ, ಮನುಷ್ಯ ಹೊಂಡಕ್ಕೆ ಬಿದ್ದಾಗಲೇ ಅವನಿಗೆ ಸತ್ಯದ ಅರಿವಾಗುತ್ತದೆ ಎಂದು, ನಂತರ ಮುಂದಿನ ದಾರಿಯನ್ನು ಸರಿಯಾಗಿ ನೋಡಿ ನಡೆಯಲು ಶುರು ಮಾಡುತ್ತಾನೆ ಎಂದು. ನನ್ನ ಮಗನ ಜೀವನದಲ್ಲಿ ಅದೇ ಆಯಿತು. ಒಂದು ಕಾಲದಲ್ಲಿ ಯಾರೋ ನನ್ನ ಮಗನಿಗೆ ಅನಕ್ಷರಸ್ಥ ಎಂದು ಹಂಗಿಸಿದ್ದರು. ಆದ್ದರಿಂದ ನಾನು ಸಹ ಊಹಿಸಲು ಸಾಧ್ಯವಾಗದ ಸಾಧನೆಯನ್ನು ನನ್ನ ಮಗ ಮಾಡಿದನು. ಗೀತಾದೇವಿಯವರ ಈ ಸಂದರ್ಶನವು ಎಲ್ಲ TV ಸಮಾಚಾರಗಳಲ್ಲಿಯೂ ವೈರಲ್ ಆಯಿತು. ಸಂಗೀತ ಈ ಸುದ್ದಿಯನ್ನು ಕೇಳಿ ದಂಗಾಗಿ ಹೋದಳು. ಸಂಗೀತಾಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವಳು ಈ ಸುದ್ದಿಯನ್ನು ಠಾಣೆಯ ಹವಲ್ದಾರ್ನ ಮೊಬೈಲಲ್ಲಿ ನೋಡುತ್ತಿದ್ದಳು. ಅವಳ ಬಳಿ ಮೊಬೈಲ್ ಸಹ ಇರಲಿಲ್ಲ. ಏಕೆಂದರೆ ಅವಳು ವಿನೋದ್ ಸರ್ಗಾಗಿ ದೇವರಂತಹ ತನ್ನ ಗಂಡನ ಪ್ರೀತಿಯನ್ನು ತಿರಸ್ಕರಿಸಿದಳು. ವಾಸ್ತವದಲ್ಲಿ ವಿನೋದನು ಮದುವೆಯಾಗಿದ್ದನು. ಅವನಿಗೆ 2 ಮಕ್ಕಳಿದ್ದರು. ಆದ್ದರಿಂದ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಂಗೀತಾಳನ್ನು ಬಳಸಿಕೊಳ್ಳುತ್ತಿದ್ದ. ಅವನು ಸಂಗೀತ ಲಂಚ ತೆಗೆದುಕೊಳ್ಳುವಂತಹ ಒಂದು ಕೇಸ್ನಲ್ಲಿ ಅವಳನ್ನು ಸಿಕ್ಕಿ ಹಾಕಿಸಿದನು. ಒಂದು ವೇಳೆ ಆ ವಿಡಿಯೋ ಎಲ್ಲರ ಮುಂದೆ ಬಂದರೆ ಅವಳ ನೌಕರಿ ಹೋಗುತ್ತಿತ್ತು. ಆ ಲಂಚವನ್ನು ಸಹ ಸಂಗೀತ ಅವನ ಸೂಚನೆಯ ಮೇರೆಗೆ ತೆಗೆದುಕೊಂಡಿದ್ದಳು. ಏಕೆಂದರೆ ಅವರಿಬ್ಬರು ಚೆನ್ನಾಗಿ ಹಣವನ್ನು ಗಳಿಸಿ ಭವಿಷ್ಯದಲ್ಲಿ ಚೆನ್ನಾಗಿ ಜೀವನವನ್ನು ನಡೆಸಬೇಕೆಂದಿದ್ದರು. ಆದರೆ ಅವಳಿಗೆ ಏನು ಗೊತ್ತಿತ್ತು? ಅವಳು ಯಾವುದನ್ನು ಹೂವಿನ ಹಾಸಿಗೆ ಎಂದು ತಿಳಿದುಕೊಂಡಿದ್ದಳೋ ಅದೇ ಅವಳ ಜೀವನವನ್ನು ಹಾಳು ಮಾಡಿತ್ತು. ಜೀವನದಲ್ಲಿ ಅವಳಿಗೆ ಅದೇ ಮುಳ್ಳಾಗಿ ಪರಿಣಮಿಸಿತ್ತು. ಅವಳ ಜೀವನವೀಗ ಕಲ್ಲು ಗೊಂಬೆಯಂತಾಗಿತ್ತು. ವಿನೋದ್ ತನಗೆ ಹೇಗೆ ಬೇಕೋ ಹಾಗೆ ಅವಳನ್ನು ಆಡಿಸುತ್ತಿದ್ದ. ಅವಳಿಗೆ ಅವನು ಮೊಬೈಲ್ ಸಹ ಇಟ್ಟುಕೊಳ್ಳಲು ಬಿಡುತ್ತಿರಲಿಲ್ಲ. ಅದು ಬಿಟ್ಟು ಬೇರೆ ಏನಾದರೂ ಅವಳು ಬುದ್ಧಿವಂತಿಕೆ ತೋರಿಸಲು ಪ್ರಯತ್ನಿಸಿದರೆ ಅವನು ಅವಳ ವಿಡಿಯೋವನ್ನು ವೈರಲ್ ಮಾಡುತ್ತೇನೆ ಎಂದು ಹೆದರಿಸುತ್ತಿದ್ದ. ಆನಂತರ ಅವಳು ಯಾರಿಗೂ ಮುಖ ತೋರಿಸಲು ಸಾಧ್ಯವಾಗುವುದಿಲ್ಲ. ಈಗ ಸಂಗೀತಾಳಿಗೆ ಪದೇ ಪದೇ ಅಮರ್ನ ಪ್ರೀತಿ, ಅವನ ಕಾಳಜಿ, ಅವನ ಮುಗ್ಧತೆ ಎಲ್ಲವೂ ನೆನಪಾಗತೊಡಗಿತು.
ನಿಜವಾಗಿಯೂ ಅವನ ಪ್ರೀತಿ ನಿಶ್ಚಲ ಮತ್ತು ಪವಿತ್ರವಾಗಿತ್ತು. ಆದರೆ ಅವಳು ವಿನೋದ್ನಂತಹ ಮೋಸಗಾರನ ಬಲೆಯಲ್ಲಿ ಬಿದ್ದು ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕಿಕೊಂಡಿದ್ದಳು. ತಾನು ತನ್ನ ಗಂಡ ಮತ್ತು ಮಗನ ಬಳಿ ಹೋಗಬೇಕೆಂದು ಒಮ್ಮೊಮ್ಮೆ ಅವಳಿಗೆ ಮನಸ್ಸಾಗುತ್ತಿತ್ತು. ಒಂದು ವೇಳೆ ಅಮರ್ ತನ್ನನ್ನು ಒಪ್ಪಿಕೊಳ್ಳದಿದ್ದರೆ ಎಂದು ಅವಳಿಗೆ ಹೆದರಿಕೆ ಆಗುತ್ತಿತ್ತು. ಮತ್ತೆ ಅವಳು ವಿನೋದನ ವಿರುದ್ಧವಾಗಿ ಒಂದು ಚಿಕ್ಕ ಹೆಜ್ಜೆಯನ್ನು ಇಟ್ಟರೂ ಸಹ ಅವನಿಗೆ ಅವಳ ವಿಡಿಯೋವನ್ನು ವೈರಲ್ ಮಾಡಲು ಒಂದು ಕ್ಷಣವೂ ಬೇಕಾಗಿರುವುದಿಲ್ಲ. ಇದರಿಂದ ಅವಳ ಮರ್ಯಾದೆ ಹೋಗುವುದು ಮತ್ತು ಕೆಲಸ ಕೂಡ ಹೋಗುವುದು. ಇದನ್ನೇ ಯೋಚಿಸುತ್ತಾ ಅವಳು ನಡುಗಿ ಹೋಗುತ್ತಿದ್ದಳು. ಈಗ ಅವಳಿಗೆ ಒಳ್ಳೆಯ ಬಟ್ಟೆಯನ್ನು ತೊಡಬೇಕೆನ್ನುವುದಾಗಲಿ ಒಳ್ಳೆಯ ಊಟವನ್ನು ಮಾಡಬೇಕೆನ್ನುವುದಾಗಲಿ ಯಾವುದೇ ಇಚ್ಛೆ ಇರಲಿಲ್ಲ. ಹೀಗೆ ಅವಳ ಜೀವನ ಕಳೆಯುತ್ತಿತ್ತು ಮತ್ತು ಅವಳು ಹಲವು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಹ ಪ್ರಯತ್ನ ಪಟ್ಟಳು. ಆಗ ವಿನೋದ್ ಅವಳಿಗೆ ಕ್ಲಿಯರ್ ಆಗಿ ಹೇಳಿದನು, ನೀನು ಆತ್ಮಹತ್ಯೆ ಮಾಡಿಕೊಂಡರೂ ಸಹ ನೀನು ಸತ್ತ ಮೇಲೆ ಜನರು ನಿನ್ನ ಮೇಲೆ ಕನಿಕರ ಪಟ್ಟುಕೊಳ್ಳುವುದಿಲ್ಲ, ಬದಲಾಗಿ ನಿನಗೆ ತೂ ಎಂದು ಉಗಿಯುತ್ತಾರೆ. ಆದ್ದರಿಂದ ಮರ್ಯಾದೆಗಾಗಿ ಸಾಯಲು ಸಹ ಯೋಚಿಸಲಿಲ್ಲ. ಹೀಗಿರುವಾಗ ಕೆಲವು ದಿನಗಳಲ್ಲಿ ಸಂಗೀತಾಳ ಪೋಸ್ಟಿಂಗ್ ಎಲ್ಲಿತ್ತೋ ಅಲ್ಲಿಗೆ ಅಮರ್ನ ಪೋಸ್ಟಿಂಗ್ ಕೂಡ ಆಯಿತು. ಅಮರ್ ಬೇಕಂತಲೇ ತನ್ನ ಪೋಸ್ಟಿಂಗ್ ಅಲ್ಲಿಗೆ ಮಾಡಿಸಿಕೊಂಡಿದ್ದನು. ಏಕೆಂದರೆ ಕ್ಷಣ ಕ್ಷಣಕ್ಕೂ ಸಂಗೀತಾಳಿಗೆ ನೆನಪಿಸಬೇಕೆಂದುಕೊಂಡಿದ್ದನು. ಈ ಪ್ರಪಂಚದಲ್ಲಿ ಕೇವಲ ಅವಳೊಬ್ಬಳೇ ಎಜುಕೇಟೆಡ್ ಅಲ್ಲ, ಮನುಷ್ಯ ಆಸೆಪಟ್ಟರೆ ಏನಾದರೂ ಮಾಡಬಲ್ಲ ಎಂದು. ಆ ದಿನ ಅಮರ್ನ ಮೊದಲ ದಿನವಾಗಿತ್ತು. ಆ ದಿನ ಸಂಗೀತ ಲೇಟಾಗಿ ಆಫೀಸ್ಗೆ ಬಂದಳು. ಅವಳು ಬೇಗ ಬೇಗ ತನ್ನ ಕ್ಯಾಬಿನ್ ಕಡೆ ಹೋಗುತ್ತಿರುವುದನ್ನು ನೋಡಿದ ಅಮರ್ ದಂಡವನ್ನು ಟೇಬಲ್ ಮೇಲೆ ಕಟ್ಟುತ್ತಾ ಹೇಳಿದನು, ನಿಲ್ಲಿ ಮೇಡಮ್, ಎಲ್ಲಕ್ಕೂ ಮೊದಲು ನಿಮ್ಮ ಗಡಿಯಾರವನ್ನು ನೋಡಿಕೊಳ್ಳಿ. ಆದರೆ ಸಂಗೀತಾಳ ಬಳಿ ಗಡಿಯಾರವಿರಲಿಲ್ಲ. ಹೇಳಿದಳು, ನನ್ನ ಬಳಿ ಗಡಿಯಾರವಿಲ್ಲ, ಇಲ್ಲದಿದ್ದರೆ ಮೊಬೈಲ್ ಆದರೂ ಇರಬಹುದಲ್ವಾ, ಅದನ್ನು ತೆಗೆಯಿರಿ. ಸರ್, ಮೊಬೈಲ್ ಸಹ ಇಲ್ಲ. ಇಷ್ಟೊಂದು ಓದು ಬರಹ ಕಲಿತ ವಿದ್ವಾಂಸರಾಗಿದ್ದರೂ ಹೈಯರ್ ಪೋಸ್ಟ್ನಲ್ಲಿ ಇದ್ದರೂ ಒಂದು ಗಡಿಯಾರವೂ ಇಲ್ಲ, ಮೊಬೈಲ್ ಸಹ ಇಲ್ಲ. ಏಕೆ ಸರ್ಕಾರ ನೀಡುವ ಸಂಬಳ ಕಡಿಮೆಯಾಗುತ್ತಿದೆಯೇ ಮೇಡಮ್? ನಿಮ್ಮ ಬಳಿ ಟೈಮ್ ನೋಡಿಕೊಳ್ಳಲು ಏನೂ ಇಲ್ಲ ಅಂದಮೇಲೆ ನೀವು ಸರಿಯಾದ ಸಮಯಕ್ಕೆ ಬಂದು ಹೇಗೆ ತಲುಪುವಿರಿ? ಇದರ ಅರ್ಥ ನೀವು ಸರ್ಕಾರಿ ನೌಕರಿಯನ್ನು ನಿಮ್ಮ ಅಮ್ಮನ ಮನೆ ಎಂದು ತಿಳಿದುಕೊಂಡಿದ್ದೀರಾ? ಮನಸ್ಸಿಗೆ ಬಂದಾಗ ಬರುವುದು ಮತ್ತು ಹೋಗುವುದು ಒಳ್ಳೆಯದು ಎಂದು. ಈಗ ಅರ್ಥ ಆಯಿತು. ನಿಮ್ಮ ಮನೆಯವರಿಂದ ಸಮಯ ದೊರೆಯುತ್ತಿಲ್ಲ ಎಂದು ಅನಿಸುತ್ತೆ. ಆದ್ದರಿಂದಲೇ ಕೆಲಸದ ಮೇಲೆ ನಿಮಗೆ ಧ್ಯಾನವಿಲ್ಲ. ಒಂದು ವೇಳೆ ಕೆಲಸ ಮಾಡಲು ಇಷ್ಟವಿಲ್ಲ ಎಂದರೆ ನೌಕರಿಯನ್ನು ಬಿಟ್ಟುಬಿಡಿ, ಮನೆಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಓದಿದ ಗಂಡ ಲಂಚವನ್ನು ತೆಗೆದುಕೊಂಡು ಒಳ್ಳೆಯ ಹಣ ಗಳಿಸುತ್ತಿರಬಹುದು. ಹೋಗಿ ನಿಮ್ಮಂಥ ಓದಿದ ಸುಂದರ ರಾಣಿಯರು ಮಹಲ್ನಲ್ಲಿ ಕುಳಿತು ಆರಾಮ್ ತೆಗೆದುಕೊಳ್ಳಲು ಅಷ್ಟೇ ಯೋಗ್ಯ. ಇಲ್ಲಿಯ ಕೆಲಸವನ್ನು ನಮ್ಮಂಥ ಅನಕ್ಷರಸ್ಥರು ಹಳ್ಳಿಯ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹೇಗೆ ಸಂಭಾಳಿಸಬೇಕೆಂದು ಗೊತ್ತು. ಒಂದನ್ನು ನೆನಪಿಟ್ಟುಕೊಳ್ಳಿ, ನಾನು ನಿಮ್ಮ ಮೇಲಾಧಿಕಾರಿ. ನಿಮಗೆ ಒಳ್ಳೆಯದಾಗಬೇಕೆಂದರೆ ನೀವು ಪ್ರತಿದಿನ ಡ್ಯೂಟಿಗೆ ಸರಿಯಾದ ಸಮಯಕ್ಕೆ ಬನ್ನಿ. ಇಲ್ಲಾಂದರೆ ಮಾರನೇ ದಿನವೇ ನಿಮ್ಮ ವಿನೋದ್ರವರ ಸೇವೆಯನ್ನು ಮಾಡಿಕೊಂಡು ಮನೆಯಲ್ಲಿ ಇರಬೇಕಾಗುವುದು. ಇಲ್ಲಿ ಆಫೀಸ್ಗೆ ಬರುವ ಅವಶ್ಯಕತೆ ಇಲ್ಲ. ನಿಮ್ಮಂತಹ ಅಜಾಗರೂಕ ಆಫೀಸರ್ನ ಅವಶ್ಯಕತೆಯೂ ನಮಗಿಲ್ಲ. ಸಂಗೀತ ಕಣ್ಣೀರು ಇಡುತ್ತಾ ತನ್ನ ಕ್ಯಾಬಿನ್ ಒಳಗೆ ಹೋದಳು. ಅವಳಿಗೀಗ ಅಮರ್ನ ಹೆಗಲ ಮೇಲೆ ತಲೆ ಇಟ್ಟು ಅಳಬೇಕೆಂದುಕೊಂಡಿದ್ದಳು. ಅವನ ಜೊತೆ ತನ್ನ ಎಲ್ಲ ನೋವನ್ನು ಹೇಳಿಕೊಳ್ಳಲು ಇಷ್ಟಪಟ್ಟಿದ್ದಳು. ಆದರೆ ಆ ಹಕ್ಕನ್ನು ಅವಳು ಕಳೆದುಕೊಂಡಿದ್ದಳು. ಮಾರನೇ ದಿನ ಎಲ್ಲ ಸ್ಟಾಫ್ SP ಅಮರ್ಗೆ ವೆಲ್ಕಮ್ ಪಾರ್ಟಿಯನ್ನು ಮಾಡಿದ್ದರು. ಸಂಗೀತ ಸಹ ಹಾಯ್ ಎಂದು ತಲೆ ಆಡಿಸಿದಳು. ಅವಳ ಜೂನಿಯರ್ಗಳು ಪಾರ್ಟಿ ಅರೇಂಜ್ ಮಾಡಿದ್ದರು. ಅಮರ್ ಬಗ್ಗೆ ಮಾತನಾಡಲು ಸಂಗೀತಾಗೆ ಹೇಳಿದರು. ಆದರೆ ಅವಳು ಸ್ಟೇಜ್ಗೆ ಬರಲು ಇಷ್ಟಪಡಲಿಲ್ಲ. ಅಮರ್ ಸೂಟು ಬೂಟ್ನಲ್ಲಿ ಕಂಗೊಳಿಸುತ್ತಿದ್ದ. ಅವಳ ಬಾಯಿಂದ ಒಂದು ಶಬ್ದ ಕೂಡ ಹೊರಡಲಿಲ್ಲ. ಅವಳು ಮೈಕ್ ಹಿಡಿದು ಮಾತನಾಡಲು ಪ್ರಯತ್ನಿಸುತ್ತಿರುವಾಗ ನಿಶ್ಶಕ್ತಿಯಿಂದ ಕೆಳಗೆ ಬಿದ್ದಳು. ತಕ್ಷಣವೇ ಅವಳನ್ನು ಆಸ್ಪತ್ರೆಗೆ ತಲುಪಿಸಿದರು. ಅವಳು ಮೂರ್ಛೆ ಹೋದ ಕಾರಣವನ್ನು ಡಾಕ್ಟರಲ್ಲಿ ಕೇಳಿದಾಗ ನಿಶ್ಶಕ್ತಿಯಿಂದ ಹೀಗಾಗಿದೆ ಎಂದು ಹೇಳಿದರು. ಮತ್ತೆ ಒಂದು ದಿನ ಸಂಗೀತಾಳು ಮಾರ್ಕೆಟ್ನಲ್ಲಿ ಗೀತಾದೇವಿಯವರಿಗೆ ಡಿಕ್ಕಿ ಹೊಡೆದಳು. ಹಾಗಾಗಿ ಗೀತಾದೇವಿಯವರು ಚೀರಾಡುತ್ತಾ ಹೇಳಿದರು, ಹೇ ಹುಡುಗಿ, ನಿನಗೆ ಕಣ್ಣು ಕಾಣಿಸುತ್ತಿಲ್ವಾ? ನೀನು ನೋಡಿಕೊಂಡು ನಡೆಯೋಕ್ಕೆ ಆಗಲ್ವಾ ಎಂದಾಗ ಸಂಗೀತ ಹೇಳಿದಳು, ಸ್ವಾರಿ ಅಮ್ಮ, ನನ್ನನ್ನು ಕ್ಷಮಿಸಿ. ಆಗ ಗೀತಾದೇವಿ ಹೇಳಿದರು, ನೀನು ಯಾರು ನನಗೆ ಅಮ್ಮ ಎಂದು ಹೇಳುತ್ತಿದೆಯಲ್ಲ? ವಾಸ್ತವದಲ್ಲಿ ಗೀತಾದೇವಿಯವರಿಗೆ ಸಂಗೀತಾಳನ್ನು ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. ಮತ್ತು ಆ ದಿನ ಗೀತಾದೇವಿಯವರು ತರಾತುರಿಯಲ್ಲಿ ಚಸ್ಮಾ ಹಾಕುವುದನ್ನು ಮರೆತಿದ್ದರು. ಆಗ ಸಂಗೀತ ಹೇಳಿದಳು, ಅಮ್ಮ, ನಾನು ಸಂಗೀತ, ನಿಮ್ಮ ಮೊಮ್ಮಗ ಧ್ರುವನ ಅಮ್ಮ. ಅಯ್ಯೋ ಸಂಗೀತ, ಯಾರು? ನನಗೆ ಯಾವುದೇ ಸಂಗೀತಾಳ ಪರಿಚಯವಿಲ್ಲ. ನನ್ನ ಮೊಮ್ಮಗ ಧ್ರುವನ ಅಮ್ಮ ಯಾವತ್ತೋ ಸತ್ತು ಹೋಗಿದ್ದಾಳೆ. ಅಮ್ಮ, ನೀವು ಆ ರೀತಿ ಹೇಳಬೇಡಿ. ನೀವು ಏನು ಹೇಳುತ್ತಿರುವಿರೋ ಸರಿಯಾದ ಮಾತನ್ನು ಹೇಳುತ್ತಿದ್ದೀರಿ. ನಾನು ಅದಕ್ಕೂ ಯೋಗ್ಯಳಲ್ಲ. ಆದರೆ ನನಗೊಂದು ಅವಕಾಶ ದೊರೆಯಬಹುದೇ?
ಅಯ್ಯೋ, ಯಾತಕ್ಕಾಗಿ ಅವಕಾಶ? ಅಮ್ಮ, ನನ್ನ ತಪ್ಪುಗಳನ್ನು ಸುಧಾರಿಸಿಕೊಳ್ಳಲು. ಹೌದಾ, ಈಗ ಅರ್ಥ ಆಯಿತು. ಯಾರಾದರೂ ಏಳಿಗೆಯಾಗುತ್ತಿರುವುದನ್ನು ನೋಡಿದರೆ ಅಕ್ಕಪಕ್ಕದಲ್ಲಿ ಬಂದು ತೊಂದರೆ ನೀಡಲು ಶುರು ಮಾಡುತ್ತಾರೆ. ಹೇ ಹುಡುಗಿ, ನಾನು ಮೊದಲು ಹೇಳಿದ್ನಲ್ಲ, ನನ್ನ ಮೊಮ್ಮಗನ ಅಮ್ಮ ತುಂಬ ವರ್ಷಗಳ ಹಿಂದೆ ಸತ್ತು ಹೋಗಿದ್ದಾಳೆ ಮತ್ತು ನಾನು ನಿನ್ನೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸುವುದಿಲ್ಲ. ಆದರೂ ನೀನು ನನ್ನ ಹಿಂದಿನಿಂದ ಏಕೆ ಬರುತ್ತಿದ್ದೀಯಾ? ನೀನು ಇಲ್ಲಿಂದ ಸುಮ್ಮನೆ ಹೊರಟು ಹೋದರೆ ಒಳ್ಳೆಯದು. ಇಲ್ಲಾಂದರೆ ನಾನು ಈ ಹೆಂಗಸು ನನಗೆ ತೊಂದರೆ ಕೊಡುತ್ತಿದ್ದಾಳೆ ಎಂದು ಜೋರಾಗಿ ಕೂಗಿಕೊಳ್ಳುತ್ತೇನೆ. ಮತ್ತೆ ನೀನೇ ಯೋಚಿಸು, ನಿನ್ನಂಥ ಇಷ್ಟು ದೊಡ್ಡ ಅಧಿಕಾರಿಯ ಮರ್ಯಾದೆ ಹೋಗುವುದು ಎಂದು ಹೇಳಿದಳು. ಆಗ ಸಂಗೀತಾಳು ಸಹ ಯೋಚಿಸಿದಳು. ಅತ್ತೆ ಹೀಗೆ ಮಾಡಿದರೆ ನಾನು ಈ ಮಾರ್ಕೆಟ್ನಲ್ಲಿ ತಲೆ ಎತ್ತಿ ತಿರುಗಾಡಲು ಆಗುವುದಿಲ್ಲ. ಆದ್ದರಿಂದ ಇಲ್ಲಿಂದ ಸುಮ್ಮನೆ ಹೊರಟು ಹೋಗುವುದೇ ಒಳಿತು ಅಂದುಕೊಂಡಳು. ಈ ವಿಷಯ ವಿನೋದ್ ಸಾಹೇಬರಿಗೆ ಗೊತ್ತಾದಾಗ ಅವರು ಅವಳಿಗೆ ಎಷ್ಟೊಂದು ಹೊಡೆದರು ಎಂದರೆ ಅವಳ ಕೈ ಬಳೆಗಳೆಲ್ಲ ಒಡೆದು ಹೋಯಿತು. ಕೈಯಿಂದ ರಕ್ತ ಬರತೊಡಗಿತು. ಕೈಕಾಲುಗಳಲ್ಲಿ ಹೊಡೆತದ ಬಾಸುಂಡೆಗಳು ಎದ್ದಿದವು. ಈಗ ಅವಳು ತನ್ನ ನೋವು ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಬೇಕು? ಈಗ ಅವಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಏಕೆಂದರೆ ಯಾವಾಗ ಅವಳು ಅಮರ್ನನ್ನು ಬಿಟ್ಟು ವಿನೋದ್ನ ಕೈಯನ್ನು ಹಿಡಿದಳೋ ಅವಳ ಅಪ್ಪ ಅಮ್ಮನಿಗೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದೇ ಚಿಂತೆಯಲ್ಲಿ ಒಂದೊಂದು ತಿಂಗಳ ಅಂತರದಲ್ಲಿ ಅವರಿಬ್ಬರು ಸ್ವರ್ಗಸ್ಥರಾದರು. ಅವಳ ಅಣ್ಣನು ಸಹ ತನ್ನ ತಂದೆ ತಾಯಿಯ ಸಾವಿಗೆ ಇವಳೇ ಕಾರಣನೆಂದು ತಿಳಿದುಕೊಂಡಿದ್ದನು. ಆದ್ದರಿಂದ ಅವನು ಸಹ ಅವಳಿಂದ ಎಲ್ಲ ಸಂಬಂಧವನ್ನು ಕಡಿದುಕೊಂಡಿದ್ದನು. ಎಲ್ಲಿಯವರೆಗೆ ವಿನೋದ್ ಅವಳೊಂದಿಗೆ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಾನೋ ಅಲ್ಲಿಯವರೆಗೆ ಅವಳಿಗೆ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಆದರೆ ಯಾವಾಗ ವಿನೋದನು ಅವಳಿಗೆ ಕಿರುಕುಳ ನೀಡಲು ಶುರು ಮಾಡಿದನೋ ಆಗ ಅವಳಿಗೆ ತನ್ನ ಒಂದೊಂದು ತಪ್ಪು ನೆನಪಾಗತೊಡಗಿತು. ಆ ದಿನ ಅವಳು ವಿನೋದ್ನಿಂದ ಹೊಡೆತವನ್ನು ತಿಂದು ಹೇಳಿದಳು, ನನಗೆ ನೀನು ಏನು ಮಾಡುತ್ತೀಯಾ ಮಾಡು, ನನಗೆ ಇನ್ನು ಮುಂದೆ ಯಾವ ಹೆದರಿಕೆಯೂ ಇಲ್ಲ ಎಂದು ಹೇಳಿ ಅವಳು ಅಮರ್ನ ಮನೆಗೆ ಬಂದು ತಲುಪಿದಳು. ಮತ್ತು ಅಲ್ಲಿಗೆ ಬಂದು ಡೋರ್ ಬೆಲ್ ಒತ್ತಿದಾಗ ಅಮರ್ ಬಾಗಿಲನ್ನು ತೆರೆದನು. ಈ ಸರಿ ರಾತ್ರಿಯಲ್ಲಿ ಸಂಗೀತ ಬಂದಿರುವುದನ್ನು ನೋಡಿ ಅವನು ಬೆಚ್ಚಿಬಿದ್ದನು ಮತ್ತು ಹೇಳಿದನು, ನೀನು ಯಾರು? ಯಾರನ್ನ ಭೇಟಿ ಮಾಡಬೇಕೆಂದು ಬಂದಿದ್ದೀಯಾ? ಆಗ ಸಂಗೀತ ತಲೆ ಚಚ್ಚಿಕೊಂಡು ಅಳುತ್ತಾ ಹೇಳಿದಳು, ಅಮರ್, ನನ್ನನ್ನು ಕ್ಷಮಿಸಿ. ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ನಿನ್ನ ಪ್ರೀತಿ ಮತ್ತು ತ್ಯಾಗವನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ. ಪ್ಲೀಸ್ ಅಮರ್, ನನ್ನನ್ನು ಕ್ಷಮಿಸು. ನನ್ನ ತಪ್ಪನ್ನು ಸುಧಾರಿಸಿಕೊಳ್ಳಲು ನನಗೆ ಒಂದು ಅವಕಾಶವನ್ನು ನೀಡು. ಆಗ ಅಮರ್ ನಗುತ್ತಾ ಹೇಳಿದನು, ನೀನು ಅದೇ ಸಂಗೀತಳಲ್ಲವೇ? ನೀನು ಅಂದು ಮುಖಕ್ಕೆ ಹೊಡೆದ ಹಾಗೆ ನನ್ನಂಥ ಹಳ್ಳಿ ಗುಗ್ಗು ಜೊತೆ ಇರಲು ನನಗೆ ನಾಚಿಕೆಯಾಗುತ್ತದೆ ಎಂದು ಹೇಳಿದವಳಲ್ಲವೇ? ಇಂದು ಅಂಥದ್ದೇನಾಯಿತು? ನನ್ನ ಜೊತೆ ಬಂದು ಉಳಿಯುತ್ತೇನೆ ಎಂದು ಅಳುತ್ತಾ ಭಿಕ್ಷೆ ಬೇಡುತ್ತಿದೆಯಲ್ಲ. ಇಂದು ನನ್ನಂಥ ಅನಕ್ಷರಸ್ಥ ಹಳ್ಳಿಯ ಗುಗ್ಗು ಜೊತೆ ಇರಲು ನಿನಗೆ ಮರ್ಯಾದೆ ಆಗುವುದಿಲ್ಲವೇ? ಹೋಗು, ನೀನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ ನಿನಗೆ ಇಷ್ಟವಾದ ಜೀವನವನ್ನು ಜೀವಿಸಲು ನೀನು ಸ್ವತಂತ್ರಳು ಎಂದು ಹೇಳಿ ಬಾಗಿಲನ್ನು ಹಾಕಿದನು. ಅಷ್ಟರಲ್ಲಿ ವಿನೋದ್ ಕೂಡ ಅಲ್ಲಿಗೆ ಬಂದು ತಲುಪಿದ್ದನು. ಅವಳನ್ನು ಸಿಟ್ಟಿನಿಂದ ಎಳೆದುಕೊಂಡು ಹೋಗಿ ಗಾಡಿಯಲ್ಲಿ ಕೂರಿಸಿದನು ಮತ್ತು ಹೇಳಿದನು, ನೀನೇನು ಅಂದುಕೊಂಡಿದೀಯಾ? ನೀನು ಇಷ್ಟು ದೊಡ್ಡ ತಪ್ಪು ಮಾಡಿದ ಮೇಲೂ ಅವನು ನಿನ್ನನ್ನು ಕ್ಷಮಿಸಬಹುದು ಎಂದುಕೊಂಡೆಯಾ? ನಿನಗೆ ಒಬ್ಬ ಮಗನಿದ್ದ ಮತ್ತು ಅಂಥ ಒಳ್ಳೆಯ ಗಂಡನಿದ್ದರೂ ಅಂಥವನೇ ನಿನಗೆ ಇಷ್ಟವಾಗಲಿಲ್ಲ ಅಂದಮೇಲೆ ನನ್ನಂಥವನ ಬಗ್ಗೆ ನೀನು ಹೇಗೆ ಯೋಚಿಸುತ್ತಿರಬಹುದು? ಸ್ವಾರ್ಥ ತುಂಬಿದ ಆಸೆ ಬುರುಕ ಹೆಂಗಸೆ, ನಿನಗೆ ಇಂದು ನಾನು ಸ್ವತಂತ್ರವೆಂದರೆ ಏನೆಂದು ತೋರಿಸುತ್ತೇನೆ. ಅವಳನ್ನು ಕರೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡಿಟ್ಟನು. ಅವಳು ಅಳುತ್ತಾ ಅಳುತ್ತಾ ಜೋರಾಗಿ ಕಿರುಚುತ್ತಾ ಬಾಗಿಲನ್ನು ತೆರೆ ಎಂದು ಕೂಗತೊಡಗಿದಳು. ಆದರೆ ವಿನೋದ್ ಬಾಗಿಲನ್ನು ತೆರೆಯಲಿಲ್ಲ. ಅವಳ ಚಿನ್ನ, ಹಣ ಮತ್ತು ಬ್ಯಾಂಕಿನ ATMನಲ್ಲಿ ಎಷ್ಟೊಂದು ಹಣವಿತ್ತೋ ಅದೆಲ್ಲವನ್ನು ತೆಗೆದುಕೊಂಡು ಅವನು ಪರಾರಿಯಾದನು ಮತ್ತು ಲಂಚದ ವಿಡಿಯೋವನ್ನು ವೈರಲ್ ಮಾಡಿದನು. ಅದರಲ್ಲಿ ಅವಳು ಲಂಚವನ್ನು ತೆಗೆದುಕೊಳ್ಳುತ್ತಿದ್ದಳು. ಎಲ್ಲ ಜನರು ಅವಳಿಗೆ ಕೆಟ್ಟದಾಗಿ ಬಯ್ಯತೊಡಗಿದ್ದರು. ಅವಳನ್ನು ನೌಕರಿಯಿಂದಲೂ ಸಹ ಕಿತ್ತು ಹಾಕಲಾಯಿತು. ಕೆಲವು ದಿನಗಳಾದ ಮೇಲೆ ಸಂಗೀತಾಳಿಗೆ ಹುಚ್ಚು ಹಿಡಿದಂತಾಗಿ ಮತ್ತು ಹಸಿವೆಯಿಂದಾಗಿ ಬಳಲಿದ್ದ ಅವಳು ಸ್ವರ್ಗಸ್ಥಳಾದಳು. ಅವಳು ಸತ್ತ ಮೇಲೆ ಯಾರು ಕೂಡ ಅವಳನ್ನು ಹೊಗಳಲಿಲ್ಲ. ಅವಳು ಒಳ್ಳೆಯವಳು ಎಂದು ಕೂಡ ಹೇಳಲಿಲ್ಲ. ಅವಳ ಚರಿತ್ರೆಯ ಬಗ್ಗೆ ಚೀತು ಎಂದು ಮಾತನಾಡತೊಡಗಿದರು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.